ಎಚ್ಎನ್ ವ್ಯಾಲಿ ನೀರಿನ ವಿಚಾರ ಸಂಸದ ಸುಧಾಕರ್ ವಿರುದ್ಧ ಕಾಂಗ್ರೆಸ್ ಮುಖಂಡ ಕೆಂಡ ಕೆರಳಿದ ಬಿಜೆಪಿ ಮುಖಂಡರು. ಜನರ ಸೇವೆಯೇ ಜನಾರ್ದನ ಸೇವೆ. ಜನರ ಮಧ್ಯೆ ಒಡನಾಟ ಇದ್ದಾಗ ಮಾತ್ರ ಅಧಿಕಾರದಲ್ಲಿರಲು ಸಾಧ್ಯ. ಎಚ್ಎನ್ ಪ್ರಾಧಿಕಾರದ ಅಧ್ಯಕ್ಷ ಎನ್ಎಚ್ ಶಿವಶಂಕರ ರೆಡ್ಡಿ ಹೇಳಿಕೆ. ಕಾರ್ಮಿಕರಿಗೆ ದೊರೆಯದ ಸವಲತ್ತು. ಮದುವೆಗೆ ಸಹಾಯಧನಕ್ಕಾಗಿ ಹಾಕಿದ್ದ ಅರ್ಜಿ ರದ್ದಾಗಿರುವುದರ ಬಗ್ಗೆ ಟ್ವಿಸ್ಟ್. ಇಲಾಖೆ ಅಧಿಕಾರಿಯಿಂದ ಸ್ಪಷ್ಟನೆ. ಎಚ್ಎನ್ ವ್ಯಾಲಿ ನೀರನ್ನು 3ನೇ ಹಂತದ ಶುದ್ಧೀಕರಣಕ್ಕೆ ಒತ್ತಾಯ. ಮಾರ್ಚ್ 15ರಂದು ಬಂದ್ಗೆ ಕರೆ. ಬೆಂಬಲ ವ್ಯಕ್ತಪಡಿಸಿದ ವಿವಿಧ ಸಂಘಟನೆಗಳು. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಮೂರ್ತಿ. ಎಚ್ಎನ್ ವ್ಯಾಲಿ ನೀರಿನ ವಿಚಾರ ಚಿಕ್ಕಬಳ್ಳಾಪುರದಲ್ಲಿ ಈಗಾಗಲೇ ರಾಜಕೀಯ ತಿರುವು ಪಡೆದುಕೊಂಡಿದೆ. ಮುಷ್ಟೂರು ಕೆರೆಯ ಎಚ್ಎನ್ ವ್ಯಾಲಿ ನೀರು ಬಿಡುವ ವಿಚಾರದಲ್ಲಿ ಕಾಂಗ್ರೆಸ್ ಮುಖಂಡ ಸಂಸದ ಸುಧಾಕರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಆದರೆ ಕಾಂಗ್ರೆಸ್ ಮುಖಂಡನ ಹೇಳಿಕೆಯನ್ನು ಬಿಜೆಪಿ ಮುಖಂಡರು ತೀವ್ರವಾಗಿ ಖಂಡಿಸಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಈಗ ಎಚ್ಎನ್ ವ್ಯಾಲಿ ವಿಷಕಾರಿ ನೀರಿನ ವಿಚಾರದ ಸದ್ದು ಜೋರಾಗಿ ಕೇಳಿಬರ್ತಿದೆ. ಈ ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಶಾಸಕರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಳಿ ವಿಶೇಷ ಅನುದಾನ ತಂದು ಈ ಭಾಗದ ಅಂತರ್ಜಲ ಹೆಚ್ಚಿಸಲೆಂದು ಹೆಬ್ಬಾಳ ನಾಗವಾರ ಕೆರೆಯ ಕಲುಷಿತ ನೀರನ್ನು 2 ಹಂತದಲ್ಲಿ ಶುದ್ಧೀಕರಿಸಿ ಪೈಪ್ಲೈನ್ ಮುಖಾಂತರ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆರೆಗಳಿಗೆ ಹರಿಸಲಾಗಿತ್ತು. ಇದಾದ ಬಳಿಕ ಬಿಜೆಪಿ ಸರ್ಕಾರ ಬಂದಾಗ ಆರೋಗ್ಯ ಸಚಿವರಾಗಿದ್ದ ಡಾಕ್ಟರ್ ಕೆ ಸುಧಾಕರ್ ಬಜೆಟ್ ವೇಳೆ ಎಚ್ಎನ್ ವ್ಯಾಲಿ ನೀರನ್ನು 3ನೇ ಹಂತದ ಶುದ್ಧೀಕರಣ ಮಾಡಬೇಕೆಂದು ಮಂಡನೆ ಆಗಿತ್ತು. ಆದರೆ ನಂತರ ಕೆಲವೇ ದಿನಗಳಲ್ಲಿ ಬಂದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೇರಿತ್ತು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಎಚ್ಎನ್ ವ್ಯಾಲಿ ನೀರನ್ನು 3ನೇ ಹಂತದ ಶುದ್ಧೀಕರಣ ಮಾಡದೆ ನಿರ್ಲಕ್ಷ್ಯ ವಹಿಸಿದ್ರು. ಹೀಗಿರುವಾಗ ಈ ಬಾರಿ ಬಜೆಟ್ನಲ್ಲಿ 3ನೇ ಹಂತದ ಶುದ್ಧೀಕರಣಕ್ಕೆ ಸರ್ಕಾರ ಅಸ್ತು ಎನ್ನುತ್ತೆ ಎಂಬ ಆಸೆಗಳನ್ನು ಚಿಕ್ಕಬಳ್ಳಾಪುರದ ಜನರು ಇಟ್ಕೊಂಡಿದ್ರು. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತ್ರ ಚಿಕ್ಕಬಳ್ಳಾಪುರಕ್ಕೆ ನೀರಾವರಿ ವಿಚಾರದಲ್ಲಿ ಶೂನ್ಯ ಕೊಡುಗೆಯನ್ನು ನೀಡಿದ್ದು ಚಿಕ್ಕಬಳ್ಳಾಪುರ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನು ಎಚ್ಎನ್ ವ್ಯಾಲಿಯ ಕಿಚ್ಚು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೊತ್ತುಕೊಂಡಿದೆ. ಹೀಗಿರುವಾಗ ಮುಷ್ಟೂರು ಕೆರೆಗೆ ಎಚ್ಎನ್ ವ್ಯಾಲಿ ಯೋಜನೆಯ ಕೊಳಚೆ ನೀರು ಹರಿಯುತ್ತಾ ವಿಚಾರದಲ್ಲಿ ರಾಜಕೀಯ ತಿರುವು ಪಡೆದುಕೊಂಡಿದ್ದು ಮುಷ್ಟೂರು ಗ್ರಾಮದ ಕಾಂಗ್ರೆಸ್ ಮುಖಂಡ ಶ್ರೀಧರ್ ಕಾಂಗ್ರೆಸ್ ಸರ್ಕಾರವನ್ನು ಸಮರ್ಥನೆ ಮಾಡಿಕೊಳ್ಳಲು ಹೋಗಿ ಎಚ್ಎನ್ ವ್ಯಾಲಿ ತಂದ ಸಂಸದ ಸುಧಾಕರ್ ಅವರನ್ನು ತೀವ್ರವಾಗಿ ಖಂಡಿಸಿದರು. ಬಾಟ್ಲಿ ಇಟ್ಕೊಂಡ್ಬಂದು ಕೊಳಚೆ ನೀರು ಇದರಿಂದ ದುಷ್ಪರಿಣಾಮಗಳು ಬೀರುತ್ತೆ ಮುಂದೆ ಅಂತ ಹೇಳಿದಾಗ ಹೋರಾಟಗಾರರ ಮೇಲೆ ಅಮಾನ್ಯವಾಗಿ ನಡ್ಕೊಳ್ತಕ್ಕಂಥದ್ದು ಇತಿಹಾಸ ಇವತ್ತು ಯಾರೂ ಮರ್ತಿಲ್ಲ ಚಿಕ್ಕಬಳ್ಳಾಪುರ ಜನತೆ. ಇವತ್ತು ಯಾರು ಸಂಸದರು ಹೇಳ್ತಾ ಇದ್ದಾರೆ, ಮಂತ್ರಿಗಳಿದ್ದಾಗ ಇದು ಅಮೃತ ಆಗಿತ್ತು ಈ ನೀರು ತಂದು ಬಿಟ್ಟಾಗ. ಇವಾಗ ಸಂಸದರಾಗಿ ಹೋದ ಮೇಲೆ ಸಂಸತ್ ಭವನದಲ್ಲಿ ಹೇಳ್ತಾ ಇದ್ದಾರೆ ಇದು ವಿಷ ನೀರು ಕುಡಿತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಮಂತ್ರಿ ಇದ್ದಾಗ ಅಮೃತ, ಸಂಸದರಾದಾಗ ವಿಷ ಅಂತ ಹೇಳ್ಬಿಟ್ಟು ಅವರೇ ಸ್ವತಃ ಅವ್ರ ಬಾಯಿಂದ ಹೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಎರಡು ಕಾರಣಕರ್ತರು. ನಾವು ಹೇಳೋದಿಷ್ಟೇ, ಏನು ಇವತ್ತು ಎಚ್ಎನ್ ವ್ಯಾಲಿ ತ್ಯಾಜ್ಯ ನೀರು ಬರ್ತಾ ಇದೆ, ಇದನ್ನು ದಯವಿಟ್ಟು ಸ್ಟಾಪ್ ಮಾಡಿ ನಮಗೆ ಯಾವುದಾದ್ರೂ ನ್ಯಾಚುರಲ್ ಆಗಿರ್ತಕ್ಕಂಥ ನೀರು, ನದಿ ನೀರನ್ನ, ಕೃಷ್ಣಾ ನದಿ ನೀರು ಇಲ್ಲ ನಮ್ಮ ಬೆಟ್ಟಗಳ ಸಾಲಿನಲ್ಲಿ ಬರ್ತಕ್ಕಂಥ ನೀರನ್ನ ಈ ಕೆರೆಗಳಿಗೆ ತುಂಬಿಸ್ಬೇಕಂತ ವ್ಯವಸ್ಥೆ ಮಾಡಬೇಕು. ಅದೇ ರೀತಿ ಏನು ಈ ಜೊಂಡು ಬೆಳ್ಕೊಂಡಿದೆ, ಹಿಂದೆ ನಾವು ಗ್ರಾಮ ಪಂಚಾಯತಿ ಸಭೆಯಲ್ಲಿ ಚರ್ಚೆ ಮಾಡಿದ್ದೀರಿ, ಇದನ್ನೆಲ್ಲ ತೆಗೆದು ಹೊರಗಡೆ ಹಾಕಿ ಏನು ಸುಂದರವಾದ ನಮ್ಮ ಕೆರೆ ಇತ್ತು ಮುಷ್ಟೂರು ಕೆರೆ ಹಿಂದೆ, ಆ ರೀತಿ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಅವ್ರಿಗೆ ಆಗ್ರಹ ಮಾಡ್ತಾ ಇದ್ದೀನಿ. ಇನ್ನು ಯಾವಾಗ ಕಾಂಗ್ರೆಸ್ ಮುಖಂಡ ಮುಷ್ಟೂರು ಶ್ರೀಧರ್ ಎಚ್ಎನ್ ವ್ಯಾಲಿ ನೀರಿನ ವಿಚಾರವಾಗಿ ಸಂಸದ ಸುಧಾಕರ್ ವಿರುದ್ಧ ಖಂಡನೆ ಮಾಡಿದ್ರು, ಇದಕ್ಕೆ ಆಕ್ರೋಶಗೊಂಡಿರುವ ಬಿಜೆಪಿಯ ಮುಷ್ಟೂರು ಮುಖಂಡರು ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಚುನಾವಣೆಗಳಿರೋದ್ರಿಂದ ಇದನ್ನು ಮನದಲ್ಲಿಟ್ಟುಕೊಂಡು ಕಾಂಗ್ರೆಸ್ ಮುಖಂಡ ಶ್ರೀಧರ್ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಸಂಸದ ಸುಧಾಕರ್ ಅವರನ್ನ ಖಂಡಿಸ್ತಾ ಇದ್ದಾರೆ. ಅದನ್ನು ಬಿಟ್ಟು ಇತಿಹಾಸ ತೆಗೆದು ನೋಡಿದರೆ ಸತ್ಯಾಂಶಗಳು ಗೊತ್ತಾಗುತ್ತೆ ಅಂತ ಖಂಡಿಸಿದ್ದಾರೆ. ಸರ್, ನನ್ನ ಹೆಸರು ಹರಿಕೃಷ್ಣ ಅಂತೇಳ್ಬಿಟ್ಟು ಮುಷ್ಟೂರು ಗ್ರಾಮದವನು. ನಮಗೆ ಡಾಕ್ಟರ್ ಕೆ ಸುಧಾಕರ್ ಅವರು ಶಾಸಕರಾದಾಗ ನೀರು ತಂದುಬಿಟ್ರು. ಇದು ಆವಾಗ ಕೆರೆ ಒಣಗೋಗಿತ್ತು, ಆವಾಗ ಸೊಪ್ಪಿರಲಿಲ್ಲ. ಅದು ಫಸ್ಟಿಂದಾನೇ ಸೊಪ್ಪಿತ್ತು. ಮೊನ್ನೆ ಯಾರೋ ಒಬ್ಬರು ನಮ್ಮೂರು ಮುಖಂಡರು ಹೇಳಿದ್ರು ಇಲ್ಲಿ ಸೊಪ್ಪೆಲ್ಲ ಬೆಳೆದ್ಬಿಟ್ಟಿದೆ, ಜಾಸ್ತಿ ನಮ್ಗೆ ಇದಾಗ್ತಾಯಿದೆ ಅಂತೇಳ್ಬಿಟ್ಟು. ಆವಾಗ ಸೊಪ್ಪಿರಲಿಲ್ಲ, ಮತ್ತು ಈ ನಡುವೆ ಸೊಪ್ಪು ಬೆಳೆದಿದೆ. ಆದರೆ ಸುಧಾಕರ್ ಅವ್ರು ಬಿಟ್ಟಾಗ ನಮ್ಮದು 1260 ಅಡಿ ನಮ್ಮದು ಬೋರ್ ಹಾಕಿದ್ದೀವಿ. 960 ಬಿಟ್ಟರು ನೀರಿಲ್ಲ ನಮ್ಮದು. ಇವಾಗ 80 ಅಡಿ ಕೆಳಗಡೆ ಒಂದು ಫಿಲ್ಟ್ರ್ ಬೋರ್ ಹಾಕ್ಸ್ಕೊಂಡಿದ್ದೀವಿ. 1 ಲಕ್ಷ ರೂಪಾಯಿ ಆ ಕಾಲಕ್ಕೆ 10 ಲಕ್ಷ ಆಗಿತ್ತು 2019ರಲ್ಲಿ. ಇವಾಗ 1 ಲಕ್ಷ ರೂಪಾಯಿ ಒಳಗಡೆ ಇದು ನೀರು
ಸ್ಲೋ ಪಾಯ್ಸನು ಅಂತೆಲ್ಲ ಹೇಳ್ತಾರೆ. ನಾವು 3ನೇ ಹಂತದ ಶುದ್ಧೀಕರಣಕ್ಕೆ ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರ ಅಮೌಂಟು ಬಜೆಟಲ್ಲಿ ಮಂಡಿಸಿದ್ರು, ಅದು ಅಮೌಂಟ್ ಇಟ್ಟಿದ್ರು. ಈ ಸರ್ಕಾರ ಬಂದಾಗ ಆ ಅಮೌಂಟ್ ತೆಗೆದುಬಿಟ್ಟಿದ್ದಾರೆ. ಇವಾಗ 3ನೇ ಹಂತ ಶುದ್ಧೀಕರಣಕ್ಕೆ 15ನೇ ತಾರೀಕು ಬಂದು ಇದು ಮಾಡ್ತಾರೆ. ಅದಕ್ಕೆಲ್ಲ ನಮ್ಮದು ಸಮ್ಮತ ಇದೆ, ನಮ್ಮ ರೈತರದೆಲ್ಲ. ಆದರೆ ನಮ್ಮೂರ ಮುಖಂಡರು ನೆಕ್ಸ್ಟ್ ZPTPS ಎಲೆಕ್ಷನ್ ಬರ್ತಾಯಿದೆ, ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರ್ತಾಯಿದೆ ಅಂತೇಳ್ಬಿಟ್ಟು ಇದೇ ನಮ್ಮ ಸುಮ್ಮನೆ ಆದರೂ ಸುಧಾಕರ್ ಮೇಲೆ BJP ಅವ್ರು ಮಾಡಿದ್ದೆ ಅಂತೇಳ್ಬಿಟ್ಟು ಸುಮ್ಮನೆ ಆದ್ರೂ ಗಿಮಿಕ್ ಮಾಡಿ ಅಪ್ರಚಾರ ಮಾಡ್ತಾಯಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ಇದು ಅವ್ರದ್ದೇ ಸರ್ಕಾರ ಇದೆ, ಅವ್ರದ್ದೇ ಶಾಸಕರು ಇದ್ದಾರೆ, ಅವ್ರದ್ದೇ ಇದಿದೆ. ಅದು ಅವ್ರ ಹತ್ರ ಇದ್ದಿದ್ರೆ ಕ್ಲೀನಾಗಿ ಇದನ್ನೆಲ್ಲ 3ನೇ ಹಂತ ಶುದ್ಧೀಕರಣ ಮಾಡಿ ಇದನ್ನೆಲ್ಲ ಕ್ಲೀನ್ ಮಾಡಿಸ್ಬೇಕು ಅಂತೇಳ್ಬಿಟ್ಟು ತಮ್ಮಲ್ಲಿ ಮನವಿ. ನನ್ನ ಹೆಸರು ಶಶಿಕುಮಾರ್ ಅಂತ, ಮುಷ್ಟೂರು ಗ್ರಾಮಸ್ಥರು. ನಿನ್ನೆಯಿಂದ ನಮ್ಮ ಸುಧಾಕರಣ್ಣವ್ರ ಮೇಲೆ ಏನೆಲ್ಲ ಸತ್ಯಕ್ಕೆ ದೂರವಾದ ಮಾತುಗಳು ಆಡಿ ಆರೋಪ ಮಾಡ್ತಾಯಿದ್ದಾರೆ, ದಯವಿಟ್ಟು ನೀವೆಲ್ಲ ಅರ್ಥ ಮಾಡ್ಕೋಬೇಕಾಯಿತು. ಯಾಕಂದರೆ ಅಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಬರಪೀಡಿತ ಜಿಲ್ಲೆ ಆಗಿತ್ತು. ರೈತರು ತುಂಬ ಸಂಕಷ್ಟದಲ್ಲಿತ್ತು. ಅವತ್ತು ನಮ್ಮ ಸುಧಾಕರಣ್ಣವರು ಸಿದ್ದರಾಮಯ್ಯ ಅವ್ರ ಸರ್ಕಾರದಲ್ಲಿ ಅವರು ಒಬ್ಬ ಶಾಸಕರಾಗಿದ್ದಾಗ ಯೋಚನೆ ಮಾಡಿ ಎತ್ತಿನಹೊಳೆ ನೀರು ಬರೋದು ಲೇಟ್ ಆಗುತ್ತೆ, ಅದರಿಂದ HN ವ್ಯಾಲಿ ನೀರಾದರೂ ಕೆರೆಗಳಿಗೆ ತುಂಬಿದ್ರೆ ಅಂತರ್ಜಲ ಸ್ವಲ್ಪ ಮೇಲೆ ಬರ್ತೈತೆ, ರೈತರಿಗೆ ಅನುಕೂಲ ಆಗ್ತೈತೆ. ಅದಾದಮೇಲೆ ನಂತರ ಎತ್ತಿನಹೊಳೆ ನೀರು ಬರ್ತೈತೆ, ಆಗೆಲ್ಲ ಸರೋಗಿದ್ದೆ ಅಂತ ಹೇಳ್ಕೊಂಡು ಅವರ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಒಳ್ಳೆಯ ಕಾರ್ಯಕ್ರಮ HN ವ್ಯಾಲಿ ಕಾರ್ಯಕ್ರಮ ಒಳ್ಳೇದಾಗುತ್ತೆ, ರೈತರಿಗೆ ಒಳ್ಳೇದಾಗಲಿ ಅಂತ ಮಾಡಿದ್ದೇ ಹೊರತು ಅವ್ರು ಬೇರೆ ಥರ ಏನು ಮಾಡೋಕ್ಕೋಗಿಲ್ಲ. ಅವರು ಸಚಿವರಾದಾಗ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ 3ನೇ ಹಂತದ ಶುದ್ಧೀಕರಣ ಆಗಬೇಕಂತೇಳಿ ಬಜೆಟಲ್ಲೇ ಒಂದಷ್ಟು ಹಣವನ್ನು ಮೀಸಲಿಟ್ಟು ಅವರೆಲ್ಲ ಕಾರ್ಯರೂಪಕ್ಕೆ ತಂದಿದ್ರು. ಅಷ್ಟೊತ್ತರಲ್ಲಿ ಸರ್ಕಾರ ಚೇಂಜ್ ಆಯಿತು. ಹಾಗಾಗಿ ಇವತ್ತು ಸುಧಾಕರಣ್ಣವರು ಮುಂದಿನ ದಿನಗಳಲ್ಲಿ ಒಳ್ಳೆ ಒಬ್ಬ ಶಾಸಕರಾಗಿ ಆಯ್ಕೆಯಾಗಿ ಈ ರಾಜ್ಯದಲ್ಲಿ ಒಳ್ಳೆ ಹುದ್ದೆಗೆ ಹೋಗೋ ಸತ್ಯಕ್ಕೆ 100% ಸತ್ಯ ಹೋಗ್ತಾರೆ. ಆವತ್ತಿನ ದಿನದಲ್ಲಿ ನಾವು ರಾಜಾರೋಷವಾಗಿ ಹೇಳ್ತಾ ಇದ್ದೀವಿ, ಇವತ್ತು ಈ ತಾಲೂಕಿನ ಜನಕ್ಕೆ ಒಳ್ಳೆ ಕುಡಿಯೋ ನೀರು, ನದಿ ನೀರನ್ನು, ಕೃಷ್ಣಾ ನದಿ ಇರ್ಬೋದು, ಇಲ್ಲ ಎತ್ತಿನ ಹೊಳೆ ನೀರನ್ನು ತಂದೇ ತರ್ತಾರೆ ಅಂತ ಈ ಮೂಲಕ ತಮ್ಗೆ ಹೇಳ್ತಾ ಇದ್ದೀನಿ. ಯಾರೆಲ್ಲ ಸುಮ್ಮನೆ ಸುಧಾಕರಣ್ಣವ್ರ ಮೇಲೆ ಆರೋಪ ಮಾಡ್ತಾ ಇದ್ದೀರಾ, ಇದೆಲ್ಲ ರಾಜಕೀಯ ಬೆಳೆ, ಯಾರು ಬೇಯಿಸ್ಕೊಳಕ್ಕೆ ಹೋಗ್ಬೇಡ್ರಿ ಅಂತೇಳಿ ತಮಗೆ ಈ ಮೂಲಕ ಹೇಳಿಕೆ ಕೊಡ್ತಾ ಇದ್ದೀನಿ ಸರ್. ಒಟ್ಟಾರೆ ಮುಂಬರುವ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಚುನಾವಣೆಗಳಿಗೆ ಅಭ್ಯರ್ಥಿಗಳು ಮತದಾರರ ಮೆಚ್ಚಿಸಲು ನಾನಾ ಕಸರತ್ತು ನಡೆಸ್ತಾ ಇದ್ದು, HN ವ್ಯಾಲಿ ವಿಚಾರದಲ್ಲಿ ಕಾಂಗ್ರೆಸ್ BJP ಮುಖಂಡರು ಬೆಳೆ ಬೇಯಿಸಿಕೊಳ್ಳಲು ಆರೋಪ ಪ್ರತ್ಯಾರೋಪಗಳನ್ನು ಮಾಡಿಕೊಂಡು ಮಾನ ಹರಾಜಾಕೊಳ್ತಾ ಇದ್ದಾರೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಜನಪ್ರತಿನಿಧಿಗಳಿಗೆ ಜನರ ಸೇವೆಯೇ ಮುಖ್ಯ. ಜನರ ಮಧ್ಯೆ ಇರುವ ಮನಸ್ಥಿತಿ ಬೆಳೆಸಿಕೊಂಡಾಗ ಮಾತ್ರ ನಾವು ಅಧಿಕಾರದಲ್ಲಿರಲು ಸಾಧ್ಯ ಎಂದು ಮಾಜಿ ಸಚಿವ ಹಾಗೂ HN ಪ್ರಾಧಿಕಾರದ ಅಧ್ಯಕ್ಷ NS ಶಿವಶಂಕರ ರೆಡ್ಡಿ ಹೇಳಿದರು. ಅದು ಅಫಿಷಿಯಲ್ ಆಗಿ ಆಗೋಗ್ಲಿ, ಅನಫಿಷಿಯಲ್ ಆಗಿ ನಡೀತಾ ಇದ್ರು. ಅಫಿಷಿಯಲ್ ಆಗಿ ಕೂತ್ಕೊಂಡ್ಬಿಡ್ಲಿ ಎಲ್ಲ ಮೀಟಿಂಗ್ಗಳಲ್ಲಿ. ನಾಚಿಕೆ, ಮಾನ ಮರ್ಯಾದೆ ಈ ಅಧಿಕಾರಿಗಳಿಗೆ ಯೋಗ್ಯತೆ ಇಲ್ಲ. ಗೌರಿಬಿದನೂರು ನಗರದ ಹೊರವಲಯದಲ್ಲಿ ಇರುವ ಇಡಗೂರು ರಸ್ತೆಯಲ್ಲಿ ಇರುವ ಕುಪೇಂದ್ರ ರೆಡ್ಡಿ ಗೆಸ್ಟ್ ಹೌಸ್ನಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬುಧವಾರದಂದು ಆಯೋಜಿಸಲಾಗಿದ್ದ ನೂತನ ಚೀಮಲ್ ನಿರ್ದೇಶಕ ದಿನೇಶ್ GL ಹಾಗೂ ಡೆಲಿಗೇಟ್ಸ್ಗಳಿಗೆ ಅಭಿನಂದನಾ ಸಮಾರಂಭವನ್ನು ಉದ್ದೇಶಿಸಿ ಮಾಜಿ ಸಚಿವ ಹಾಗೂ HN ಪ್ರಾಧಿಕಾರದ ಅಧ್ಯಕ್ಷ NH ಶಿವಶಂಕರ ರೆಡ್ಡಿ ಮಾತನಾಡಿದ್ದಾರೆ. ಈಗಿನ ಶಾಸಕರು ಆಸ್ಪತ್ರೆ, ಹಾಸ್ಟೆಲ್ಗಳು, ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯ ಪರಿಸ್ಥಿತಿಯ ಬಗ್ಗೆ ಪರಿಶೀಲನೆ ಮಾಡಿದ್ದಾರೆಯೇ? ಅವರ ಸ್ಥಾನದಲ್ಲಿ PA ಕುಳಿತುಕೊಂಡರೆ ಅಧಿಕಾರಿಗಳು ಬಕೆಟ್ಗಳಾಗಿದ್ದಾರೆ. ಶಿಷ್ಟಾಚಾರ ಪಾಲನೆ ಇಲ್ಲ, ಅಧಿಕಾರಿಗಳಿಗೆ ಯೋಗ್ಯತೆ ಇಲ್ವಾ? ಚುನಾವಣೆಗಳಲ್ಲಿ ಗೆಲ್ಲುವುದು ಮುಖ್ಯವಲ್ಲ, ಜವಾಬ್ದಾರಿ ಇರಬೇಕು ಎಂದರು. DCC ಬ್ಯಾಂಕ್ ಅಧೋಗತಿಗೆ ಹೋಗಿದೆ. ಶಾಸಕರು ಹಳ್ಳಿಗೆ ಹೋದರೆ ಪೊಲೀಸ್ ಬೇಕು. ಆ ಪೊಲೀಸ್ ಗಿರಾಕಿಗಳಿಗೆ ಏನೂ ಕೆಲಸವಿಲ್ಲ. ಸ್ವಾಭಿಮಾನ ಇರುವ ಜನ ನಮ್ಮ ಹಿಂದೆ ಇದ್ದಾರೆ. ನಿಮ್ಮ ಹಿಂದೆ ಇರುವ ಜನ ಹಣಕ್ಕೆ ಇದ್ದಾರೆ. ಪ್ರೀತಿಯಿಂದ ಜನರನ್ನ ಗೆಲ್ಲಬೇಕು. ಮೊನ್ನೆ ಚಿಕ್ಕಬಳ್ಳಾಪುರಕ್ಕೆ ಕಾಂಗ್ರೆಸ್ ಕಾರ್ಯಕ್ರಮಕ್ಕೆ ಅವರ ಬಸ್ಸುಗಳು ಖಾಲಿ ಬಂದಿದ್ದವು. ಗಿರಾಕಿಗಳು ಯಾರಿಗೂ ಆಸಕ್ತಿ ಇರಲಿಲ್ಲ. ನಾವು ಗುರಿ ಮುಟ್ಟುತ್ತೇವೆ. ಅಯೋಗ್ಯರ ಮಾತಿಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೀವು ಕೂತು ಆಡಳಿತ ವ್ಯವಸ್ಥೆಯನ್ನು ನೋಡುವಂತ ನಿಮ್ಮ ಸ್ಥಾನದಲ್ಲಿ ನಿಮ್ಮ PA ಕೂತ್ಕೊಂಡ್ರೆ ನಿಮ್ದೇನು ಕೆಲಸ? ಬರ್ಕೊಟ್ಬಿಡ್ರಿ PAಗೆ 3 ಅಕ್ಷರ ಬರೆದು ಕೊಟ್ಬಿಟ್ಟು ಹೋಗ ನೀನೇ ಮಾಡ್ಕೋಗ ಕೊಟ್ಬಿಡ್ರಿ, PAನೇ ನಡೆಸ್ರಿ. ಅದು ಅಫಿಷಿಯಲ್ ಆಗಿ ಆಗೋಗ್ಲಿ, ಅನಫಿಷಿಯಲ್ ಆಗಿ ನಡೀತಾ ಇದ್ರು. ಅಫಿಷಿಯಲ್ ಆಗಿ ಕೂತ್ಕೊಂಡ್ಬಿಡ್ಲಿ ಎಲ್ಲ ಮೀಟಿಂಗ್ಗಳಲ್ಲಿ. ನಾಚಿಕೆ, ಮಾನ ಮರ್ಯಾದೆ ಈ ಅಧಿಕಾರಿಗಳಿಗೆ
ಯೋಗ್ಯತೆ ಇಲ್ಲ. ಇದಕ್ಕೆ ಒಂದು ಶಿಷ್ಟಾಚಾರ ಇಲ್ಲ. ಅಧಿಕಾರಿಗಳು ಕೆಲವೆಲ್ಲ ಬಕೆಟ್ಗಳಾಗೋದಿಲ್ಲ, ಬಕೆಟ್ ಇಟ್ಕೊಂಡು ಓಡಾಡ್ತಾ ಇದ್ದಾರೆ. ಅವರಿಗೆ ಅಂತ ಅಧಿಕಾರ ಸ್ಥಾನದಲ್ಲಿ ಕೂತು ಅಧಿಕಾರ ನಡೆಸೋದು ಆಲಾಯ್ತು. ಎಲ್ಲದಕ್ಕೂ ಶಿಷ್ಟಾಚಾರ ಇದೆ. ತಹಸೀಲ್ದಾರ್ ಸೀಟಲ್ಲಿ ತಹಸೀಲ್ದಾರೇ ಕೂತ್ಕೋಬೇಕು, ಸಬ್ ಇನ್ಸ್ಪೆಕ್ಟರ್ ಸೀಟಲ್ಲಿ ಸಬ್ ಇನ್ಸ್ಪೆಕ್ಟರೇ ಕೂತ್ಕೋಬೇಕು, MLA ಸೀಟಲ್ಲಿ MLA ಕೂತ್ಕೋಬೇಕು, MLA PA ಕೂತ್ಕೊಳ್ಳೋದಿಲ್ಲ. ಅದೇನ್ ಅರ್ಥ ಇದು? ಏನ್ ಅಷ್ಟು ದಟ್ರ ನಮ್ಮ ತಾಲೂಕಿನ ಜನ? ಏನಷ್ಟು ಗುಲಾಮಗಿರಿ ನಡೆಸ್ತಾ ಇದ್ದಾರೆ, ಸಹಿಸ್ಕೊಂಡು ಸುತ್ತಾ ಇರ್ಬೇಕಾ? ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆಎನ್ ಕೇಶವರೆಡ್ಡಿ ಮಾತನಾಡಿ, ಎಂಪಿ ಮತ್ತು ಶಾಸಕರ ಬಲವಿರುವ ಅಭ್ಯರ್ಥಿಗಳನ್ನ ಸೋಲಿಸಿ ನಮ್ಮ ದಿನೇಶ್ ಚೀಮಲ್ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಮನುಷ್ಯನಿಗೆ ಸ್ವಾಭಿಮಾನ, ಆತ್ಮಾಭಿಮಾನ ಮುಖ್ಯ. ಚುನಾವಣೆಯಲ್ಲಿ ಹಣವೇ ಫೈನಲ್ ಅಲ್ಲ ಎನ್ನುವುದಕ್ಕೆ ನಮ್ಮ ಅಭ್ಯರ್ಥಿಯ ಗೆಲುವೇ ಸಾಕ್ಷಿ ಎಂದರು. ಅದನ್ನ ಬಾಯಿ ಬಿಗಿ ಇಟ್ಕೊಂಡು ಮಾತಾಡ್ಬೇಕು. ನಾನು ಯಾವತ್ತೂ ಯಾರನ್ನ ಸಿಂಗಲ್ ಆಗಿ ನಾನು ಮಾತಾಡಲ್ಲ. ಅವನ ಮನೆ ಮಾತಾಡಿದ್ದಾನೆ. ನೀನು ಹಿಂದಿನ ಎಲೆಕ್ಷನ್ ಅಲ್ಲಿ ಯಾರ ಕೈ ಕಾಲದಲ್ಲಿ ಏನು ಆಗಿರ್ತಕ್ಕಂಥವ್ರ ನಾಮಿನೇಷನ್ ವಾಪಸ್ ತೆಗೆಸಿ ಜ್ಞಾಪಕ ಮಾಡ್ಕೊಳ್ಳಿ. ಯಾರ ಮನೆಗೆ ಹೋಗಿ ನೀನು ಸಂಧಾನ ಮಾಡ್ಕೊಂಡು ಬಂದು ಅವ್ರು ವಾಪಸ್ ತೆಗೆಸ್ತಾ ಇರೋದನ್ನ ಜ್ಞಾಪಕ ಮಾಡ್ಕೊಂಡು ನೀನು ಅವ್ರನ್ನ ನಿಲ್ಲಿಸಿದ್ದು ಸ್ವಾಭಿಮಾನ ಇಲ್ಲಿರ್ತಕ್ಕಂಥವ್ರು ನೀವು. ನಿಮ್ಮನ್ನು ಬೆಳೆಸ್ತಂತ ನಾವು ನೋಡಿ ರಾಜಕಾರಣದಲ್ಲಿ ಎಷ್ಟು ದಿವಸ ಇರ್ತೀವೋ ಏನೋ ಇರೋ ಅಷ್ಟು ದಿವಸ ಶಿವಶಂಕರ ರೆಡ್ಡಿ ಅವ್ರಿಗೆ ಪ್ರಾಮಾಣಿಕವಾಗಿ ರಾಜಕಾರಣ ಮನೆಗಾದ್ರೂ ಇರ್ತೀವಿ. ಆದ್ರೆ ನಮ್ಗೆ ಬೆಳೆಸ್ತಂತ ಅವ್ರಿಗೆ ಚೂರಿ ಹಾಕುವ ಕೆಲಸ ನಾವು ಯಾವತ್ತೂ ಮಾಡೋದಿಲ್ಲ. ಏನೋ ಇರ್ತಕ್ಕಂಥ ರಾಜಕಾರಣದಲ್ಲಿ ಮನೆಗಾದ್ರೂ ಇರ್ತೀವಿ. ಬಂದು ನಮ್ಮನ್ನು ಬೆಳೆಸ್ತಂತವ್ರನ್ನ, ನಮ್ಮ ಮೇಲೆ ನಂಬಿಕೆ ಇಟ್ಟಂತವ್ರನ್ನ ಚೂರಿ ಹಾಕೋ ಕೆಲಸ ನಮ್ಮ ಜೀವನದಲ್ಲಿ ಮಾಡೋದಿಲ್ಲ ಅನ್ನೋ ಮಾತನ್ನು ಹೇಳಕ್ ಬಯಸ್ತಾ ಇದ್ದೀನಿ. ಈಗಿನ ಶಾಸಕರು ಲಾಸ್ಟ್ ಒಂದು ಅವರು ಅಭಿನಂದನೆ ಕಾರ್ಯಕ್ರಮ ಇಟ್ಕೊಂಡಾಗ ಒಂದು ಮಾತು ಹೇಳ್ತಾರೆ, ಇಲಿ ತರ ಬಂದು ಕುತ್ಕೊಂಡು ಹೋದ್ರಂತ. ದಯವಿಟ್ಟು ಶಾಸ್ತ್ರಿ ನೀವು ಹಿಂದಿಗೆ ತಗೊಳ್ರಿ, ನಾವು ಇಲಿ ತರ ಬಂದು ಎಲ್ಲರೂ ಹೊಡ್ಕೊಂಡು ಹೋಗಿಲ್ಲ. ನಮ್ಮ ಶಿವಶಂಕರ ರೆಡ್ಡಿ ಅನ್ನ ಅಣ್ಣ ಒಂದು ಸಿಂಹನ ಮುಂದೆ ಇಟ್ಕೊಂಡು ಎಲೆಕ್ಷನ್ ಮಾಡಿದ್ರೆ ಹೊರತು ಇಲಿ ತರ ಎಲ್ಲಿ ಬಂದಿಲ್ಲ. ನಮ್ಮ ಕ್ಷೇತ್ರ ವಿಂಗಡಣೆ ಆದಾಗ ನಮ್ಮ ಭಾಗಗಳು ಈ ಗೋರಿಬಿದ್ದು ಸೇರ್ಪಡೆ ಆಗಿದ್ದಕ್ಕೆ ಶಿವಶಂಕರ ರೆಡ್ಡಿ ಅವರ ಮಾರ್ಗದರ್ಶನದಲ್ಲಿ ಪ್ರತಿ ಮನೆಗೂ ಸಿಂಹನ ಮುಂದೆ ಇಟ್ಕೊಂಡು ಬಂದೇ ರಾಜಕೀಯ ಮಾಡಿದ್ರೆ ಹೊರತು ನಾನು ಎಲ್ಲೇ ಇಲ್ಲಿ ತರ ಬಂದು ಮಾಡಿಲ್ಲ. ದಯವಿಟ್ಟು ನಿಮ್ ಗಮನಕ್ಕೆ ಇಲ್ಲಿದ್ದು. ಕಾರ್ಯಕ್ರಮದಲ್ಲಿ ರಾಜ್ಯ ಕೆಪಿಸಿಸಿ ಹಿಂದುಳಿದ ವರ್ಗಗಳ ಪ್ರಧಾನ ಕಾರ್ಯದರ್ಶಿ ಅಶ್ವತ್ಥನಾರಾಯಣ ಗೌಡ, ಮುಖಂಡರಾದ ಹನುಮಂತ ರೆಡ್ಡಿ, ಪ್ರಕಾಶ್ ರೆಡ್ಡಿ, ಗಂಗಾಧರಪ್ಪ, ತಾರನಾಥ್, ಭಾರ್ಗವ್ ರೆಡ್ಡಿ, ಆರ್ಕೆ ರೆಡ್ಡಿ, ವೇದಲವಾಣಿ ವೇಣು, ರಮೇಶ್ ನಾಯ್ಕ ಸೇರಿದಂತೆ ಇನ್ನಿತರರು ಭಾಗವಹಿಸಿದ್ರು. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಇಲ್ಲೊಂದು ಕಡೆ ಕಾರ್ಮಿಕ ಇಲಾಖೆಗೆ ಮದುವೆಗೆ ಸಹಾಯಧನಕ್ಕಾಗಿ ಹಾಕಿದ್ದ ಅರ್ಜಿ ರದ್ದಾಗಿರುವುದರ ಬಗ್ಗೆ ಆಕ್ರೋಶ ವ್ಯಕ್ತವಾಗಿತ್ತು. ಈ ವಿಚಾರಕ್ಕೆ ಟ್ವಿಸ್ಟ್ ದೊರೆತಿದ್ದು ಇದೀಗ ಅಧಿಕಾರಿ ಸ್ಪಷ್ಟನೆ ನೀಡಿದ್ದಾರೆ. ಮಾಡಿಸಿ ಹಾಕಿದ್ದಾರೆ. ಆ ಥರ ನೋಡಿದ್ರೆ 1 ವರ್ಷ ಕಾರ್ಡ್ ಆದ 1 ವರ್ಷದ ಮೇಲೆ ಹಾಕಬೇಕಾಯಿತು. ಅದನ್ನು 8 ತಿಂಗಳೊಳಗೆ ಹಾಕಿದ್ದಾರೆ. ಅದು ಸಹ ಇದು ರಿಜೆಕ್ಟ್ ಆಗಬೇಕಾಗುತ್ತೆ. ಇದು ಸಹ ಅವ್ರದ್ದು ಫೇಕ್ ಇದೆ. ಇದೆಲ್ಲ ಇದ್ರೂ ಸಹ ನಮ್ಮ ಮೇಲೇ ದೌರ್ಜನ್ಯ ಮಾಡೋದು, ನಮ್ಮ ಕಚೇರಿಗೆ ಬಂದು ನಮ್ಮ ಮೇಲೆ ದೌರ್ಜನ್ಯ ಮಾಡೋದು ಎಲ್ಲ ಹೇಳೋದು ಮಾಡಿದ್ದಾರೆ. ಇವರು ಸರ್ಕಾರದ ಉಪಯೋಗ ಪಡ್ಕೊಳ್ಳಬೇಕು ಅಂತಲೇ ಸರ್ಕಾರಕ್ಕೆ ವಂಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾನು ಚಿಂತಾಮಣಿ ತಾಲೂಕಿನ ಯಕವಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾರಮಾಕಲಹಳ್ಳಿ ಗ್ರಾಮದ ನರಸಿಂಹಪ್ಪ ಎನ್ಎಂ ಅವರ ಪುತ್ರಿಯ ಮದುವೆ ಕಾರ್ಯ 9 ಆಗಸ್ಟ್ 2024ರಂದು ಶಿಡ್ಲಘಟ್ಟ ತಾಲೂಕಿನ ತಲಕಾಯಲಬೆಟ್ಟ ಗ್ರಾಮದ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ನಡೆದಿರುವ ಬಗ್ಗೆ ದೇವಾಲಯದಿಂದ ನೀಡಿರುವ ಲೆಟರ್ ಹೆಡ್ನಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತಿದೆ ಎಂದು ಚಿಂತಾಮಣಿ ಕಾರ್ಮಿಕ ಇಲಾಖೆಯ ನಿರೀಕ್ಷಕರಾದ ಕಲಾವಾಣಿ ಅವರು ಸ್ಪಷ್ಟನೆ ನೀಡಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ನರಸಿಂಹಪ್ಪ ಎನ್ಎಂ ಅವರು ದೇವಾಲಯದ ಸಮಿತಿಗೆ ಸುಳ್ಳು ದಿನಾಂಕದ ಲಗ್ನ ಪತ್ರಿಕೆ ತೋರಿಸಿ ಸರ್ಕಾರದಿಂದ ಮದುವೆಗೆ ಸಹಾಯಧನ ಪಡೆಯಲು ಮುಂದಾಗಿದ್ದಾರೆ. ಇದರ ಬಗ್ಗೆ ನಾನು ಖುದ್ದಾಗಿ ಇಂದು ತಲಕಾಯಲಬೆಟ್ಟ ಗ್ರಾಮದ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯಕ್ಕೆ ಭೇಟಿ ನೀಡಿ ಮದುವೆ ಕಾರ್ಯ ನಡೆಸಲು ನರಸಿಂಹಪ್ಪ ಎನ್ಎಂ ಅವರು ನೀಡಿರುವ ದಾಖಲೆಗಳನ್ನು ಪಡೆದುಕೊಂಡು ಅದರ ಮೇಲೆ ಸರ್ಕಾರಿ ಸೌಲಭ್ಯ ಪಡೆಯಲು ವಂಚನೆ ಮಾಡಿರುವ ಆರೋಪದ ಮೇರೆಗೆ ಮೇಲಧಿಕಾರಿಗಳಿಗೆ ವರದಿ ಸಲ್ಲಿಸಿ ಅವರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸುತ್ತೇವೆ ಎಂದು ಹೇಳಿದ್ದಾರೆ. ಕಳೆದ ದಿನ ಗಂಗರಾಜು ಮತ್ತು ಅವರ ತಂಡದವರು ಕಚೇರಿಯ ಎದುರುಗಡೆ ಪ್ರತಿಭಟನೆ ನಡೆಸಿ ನನ್ನ ಮೇಲೆ ಮಾಡಿರುವ ಆರೋಪಗಳು ಸತ್ಯಕ್ಕೆ ದೂರವಾದದ್ದು, ಅವರ ವಿರುದ್ಧವೂ ಸಹ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಹೇಳಿದ್ದಾರೆ.
ನನ್ನ ಹೆಸರು ಕಲಾಮಣಿ ಅಂತ. ನಾನು ಚಿಂತಾಮಣಿ ಲೇಬರ್ ಇನ್ಸ್ಪೆಕ್ಟ್ರು. ನಿನ್ನೆ ದಿನ ಅಂದರೆ ದಿನಾಂಕ 10/3/2026 ಗಂಗರಾಜು ಮತ್ತು ನರಸಿಂಹಪ್ಪನವರು ನಮ್ಮ ಕಚೇರಿಗೆ ಬಂದು ಅವರ ಅಪ್ಲಿಕೇಶನ್ನು ಡಾಕ್ಯುಮೆಂಟು ನಿಜ ಇದ್ರೂ ನಾವು ರಿಜೆಕ್ಟ್ ಮಾಡಿದ್ದೀವಿ ಅಂತ ಹೇಳಿ ದಾಖಲೆಗಳನ್ನ ಕೊಟ್ಟಿದ್ದಾರೆ. ದಾಖಲೆಗಳನ್ನ ನಮಗೆ ಕೊಟ್ಟಿಲ್ಲ, ಅವರು ಮೀಡಿಯಾದವರು ಕೊಟ್ಟಿದ್ದರು. ಆ ದಾಖಲೆಗಳನ್ನು ನಾನು ನೋಡಿ ಈ ದಿನ ಅವರು ಎಲ್ಲಿ ಮದುವೆ ಆಗಿದ್ರು ಅಂತ ಹೇಳಿದರು. ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯ, ತಲೆಕಾಯಲ ಬೆಟ್ಟ ಗ್ರಾಮ, ಶಿಡ್ಲಾಟ ತಾಲೂಕು, ಚಿಕ್ಕಬಳ್ಳಾಪುರ. ಈ ದೇವಸ್ಥಾನಕ್ಕೆ ನಾನು ಹೋಗಿ ಅವರು ಕೊಟ್ಟಿದ್ದ ದಾಖಲೆ ಸರಿ ಇದೆ ಅಂತ ಕೇಳಿ ವಿಚಾರಿಸಿದಾಗ ಸದರಿ ದೇವಸ್ಥಾನದವರು ಈ ರೀತಿ ಉತ್ತರ ಕೊಟ್ಟಿದ್ದಾರೆ. ನಿನ್ನೆ ದಿನ ಯಾರೋ ಒಬ್ಬರು ಬಂದು ಫೇಕ್ ಇನ್ವಿಟೇಷನ್ ಕಾರ್ಡ್ ಕೊಟ್ಬಿಟ್ಟು ಈ ಕಾರ್ಡ್ಗೆ ಇಲ್ಲಿ ಮದುವೆ ಆಗಿದೆ ಅಂತ ಒಂದು ನಮಗೆ ಪತ್ರ ಕೊಡಿ ಅಂತ ಕೇಳಿದ್ದಕ್ಕೆ ಈ ಪತ್ರ ಕೊಟ್ಟಿದ್ದೀವಿ ಅಂತ ಹೇಳಿ ಅವರು ದೇವಸ್ಥಾನದ ಕಚೇರಿಯವರು ಹೇಳಿದರು. ಅದಕ್ಕೆ ನಾನು ಅವ್ರ ಹತ್ರ ಆ ಮದುವೆ ಆಗಿದ್ದ ದಿನಾಂಕ ಯಾವತ್ತು ಅದರ ರಿಸಿಪ್ಟ್ ಎಲ್ಲ ಕೇಳಿದಾಗ ಅವ್ರಿಗೆ ರಿಸಿಪ್ಟ್ ಕೊಟ್ಟಿದ್ದಾರೆ. ಇದು ಅವ್ರ ಮದುವೆ ಆದ ರಿಸಿಪ್ಟ್ ಆಗಿರುತ್ತೆ. ಮತ್ತು ಅದೇ ಮದುವೆ ಯಾವುದೇದಾಯಿತು ಅಂತ ಅವರೊಂದು ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡಿರ್ತಾರೆ, ಅದರ ರಿಜಿಸ್ಟ್ರ್ ಇದಾಗಿರುತ್ತೆ. ಇದರ ಮೇಲೆ ನಾನು ಅವ್ರು ಕೇಳಿದಾಗ ಯಾಕೆ ನೀವು ಈ ಲೆಟ್ರ್ ಕೊಟ್ಟಿದ್ದೀರ ಅಂದರೆ ನಮಗೆ ಗೊತ್ತಿಲ್ಲ, ಆ ಇನ್ವಿಟೇಷನ್ ತೋರಿಸಿ ನಮಗೊಂದು ಲೆಟ್ರ್ ಕೊಡಿ, ಯಾವುದೋ ಒಂದು ಬೆನಿಫಿಟ್ ಇದೆ ನಮಗೂ ಕಟ್ಟಡ ಕಾರ್ಮಿಕರದ್ದು ಇದು ಮದುವೆದಕ್ಕೆ, ಅದು ಕೊಡಿ ಅಂದಾಗ ನಾನು ಯಾವುದೇ ದಾಖಲೆಯನ್ನು ಪರಿಶೀಲಿಸಿದೆ ನಿಜ ಇರ್ಬೋದು ಈ ಇನ್ವಿಟೇಷನ್ ಕಾರ್ಡ್ ಅಂತ ನಾನು ಕೊಟ್ಬಿಟ್ಟಿದ್ದೆ ಅಂತ ಲೆಟ್ರ್ ಕೊಟ್ಟಿದ್ದಾರೆ. ಅದು ಫೇಕ್ ಅಂತ ಅವ್ರಿಗೆ ಗೊತ್ತಾದ ಮೇಲೆ ಅದು ಅವರು ಎಲ್ಲನೂ ಬರೆದು ನನಗೆ ಈ ಥರ ಲೆಟ್ರಲ್ಲಿ ಕೊಟ್ಟಿದ್ದಾರೆ. ಈ ಗಂಗರಾಜ್ ಅನ್ನೋರು ಯಾವುದೇ ಯೂನಿಯನ್ ಇಲ್ಲ ಅವ್ರದ್ದೊಂದು CSC ಸೆಂಟರ್ ಆಗಿದೆ. ಅವರು ನಾನು ಈ ಚಿಂತಾಮಣಿ ಬಂದಾಗಿಂದ ಅವರು ಇದೇ ಚಾಳಿ ಆಗಿಬಿಟ್ಟಿದೆ. ಯಾವುದೋ ಫೇಕ್ ಇದೆ ಅಪ್ಲಿಕೇಶನ್ಸ್ ಎಲ್ಲ ಹಾಕ್ಬಿಡೋದು, ಅದು ರಿಜೆಕ್ಟ್ ಆದಾಗ ಬಂದು ಇಲ್ಲಿ ಜೋರಾಗಿ ಗಲಾಟೆ ಮಾಡೋದು, ನಮ್ಮ ಆಫೀಸ್ ಮುಂದೆ ಎಲ್ಲ ಮಾಡೋದು, ಒಳಗಡೆ ಎಲ್ಲ ಗಲಾಟೆ ಮಾಡೋದು. ನಮ್ಮ DO ಅವ್ರಿಗೆಲ್ಲ ನಿಮ್ಮನ್ನೇನು ಮಾಡ್ತೀವಿ ನೋಡಿ, ನಿಮ್ಮ ಮೇಡಮ್ ಎತ್ತಂಗಡಿ ಮಾಡಿಸ್ಬಿಡ್ತೀನಿ, ನಿನ್ನ ಕೆಲಸದಿಂದ ಕಿತ್ತಾಕ್ಸ್ಬಿಡ್ತೀನಿ, ಸಸ್ಪೆಂಡ್ ಮಾಡಿಬಿಡ್ತೀನಿ, ನೀವು ದುಡ್ಡು ತೊಗೋತೀರಾ ಅಂತ ಸುಳ್ಳು ನಮ್ಮ ಮೇಲೆ ದಾಖಲೆ ಎಲ್ಲ ದೂರುಗಳನ್ನ ಹೇಳ್ತಾ ಇರ್ತಾರೆ. ದುಡ್ಡು ತೊಗೊಳ್ಳೋದು ಯಾರೋ ಅವ್ರಿಗೆ ಗೊತ್ತಾಗಬೇಕು, ಯಾರು ದುಡ್ಡು ತೊಗೋತಾ ಇದ್ದೀವಿ, ಯಾರು ಯಾವ ಕೆಲಸ ಮಾಡ್ತಾ ಇದ್ದೀವಿ ಅಂತ. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಿಜವಾದ ಕಟ್ಟಡ ಕಾರ್ಮಿಕ ಮಾತ್ರ ಬರಬೇಕು, ಇಲ್ಲಾಂದರೆ ಯಾವುದೇ ಒಂದು ಸಂಘ ಸಂಸ್ಥೆ ಮಾತ್ರ ಆ ಕಚೇರಿ ಹತ್ರ ಬರಬೇಕು. ಇವ್ರದ್ದು ಯಾವುದು ಸಂಘ ಸಂಸ್ಥೆನೇ ಇಲ್ದಿರ ಇವರು ಈ ಥರ ಬಂದು ಯಾವಾಗಲೂ ನಮಗೆ ಕೀಟ ಕೊಡ್ತಾರೆ. ಇದ್ರ ಬಗ್ಗೆ ನಾನು ಯಾಕೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬಾರ್ದು ಅಂತ ನನಗೂ ಅನ್ನಿಸ್ತಾ ಇದೆ. ಇದ್ರ ಬಗ್ಗೆ ನಾನು ನನ್ನ ಮೇಲಧಿಕಾರಿಗಳನ್ನ ವಿಚಾರಿಸಿ ನಾನು ಮುಂದಿನ ಕಾನೂನು ರೀತಿಯ ಕ್ರಮ ಕೈಗೊಳ್ತೀನಿ ಅಂತ ಹೇಳಿ ನನ್ನ 2 ಮಾತುಗಳು. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ಒಂದ್ ಊರಲ್ಲಿ ಒಂದ್ ಹುಡುಗಿ ಒಂದೊಳ್ಳೆ ಕೆಲ್ಸ ಬಿಟ್ಟು ಬಿಸ್ನೆಸ್ ಶುರು ಮಾಡಕ್ ಹೋದ್ಲು. ಬೇಡ, ಬಿಸ್ನೆಸ್ ಮಾಡೋಕೆ ದುಡ್ಡಿಲ್ಲ ಅಂದ್ರೆ ಬಿಸ್ನೆಸ್ ಹೇಗ್ ಬೆಳೆಯತ್ತೆ? ಕತೆ ಮುಗೀತು. ಆ ಹುಡುಗಿ ಮುತ್ತೂಟ್ ಫಿನಾನ್ಸ್ಗೆ ಹೋದ್ರೆ ನಮ್ ಗೋಲ್ಡ್ ಭದ್ರವಾಗಿ ಇರುತ್ತೆ. ಆ ಹುಡುಗಿನೂ ಬೇರೆ ಲೆವೆಲ್ಗೆ ಹೋಗ್ಬಿಡ್ತಾಳೆ ಅಲ್ವಾ? ಕತೆನೇ ಬದಲಿಸ್ಬಿಟ್ಟಿಯಲ್ಲ. ಮುತ್ತೂಟ್ ಫಿನಾನ್ಸ್ ಬನ್ನಿ, ನಿಮ್ಮ ಕಥೆಯನ್ನ ಬದಲಿಸಿ ಬರೆಯಿರಿ. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ PUC ವಿಜ್ಞಾನ ವಿಭಾಗ, PCMB, PCMCS, ವಾಣಿಜ್ಯ ವಿಭಾಗ, EBAS, EBACS, ಡಿಗ್ರಿ BCom, BBA, MCom, BCA 100% ಫಲಿತಾಂಶ.
ಶಿಕ್ಷಣಕ್ಕೆ ಪೂರಕ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ಉಚಿತ ಸಾರಿಗೆ ಸೌಲಭ್ಯ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಮಲ್ಟಿಮೀಡಿಯಾ ಸಪೋರ್ಟ್ ಮತ್ತಿತರ ಸೌಲಭ್ಯಗಳು ಲಭ್ಯ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜ್ ಶ್ರೀ ವಿಷ್ಣುಪ್ರಿಯ PU ಮತ್ತು ಡಿಗ್ರಿ ಕಾಲೇಜ್. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ, ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಏನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ಗಣಿತಶಾಸ್ತ್ರಜ್ಞ ಡಾಕ್ಟರ್ P. ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ PUC, CET, ನೀಟ್ ಹಾಗೂ JEE ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 PU ಕಾಲೇಜ್ ಬೆಸ್ಟ್ PU ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ PU ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ PCMB ಪ್ಲಸ್ ನೀಟ್ ಪ್ಲಸ್ CET, PCMB JEE CET, PCMCS JEE CET, ಕಾಮರ್ಸ್ EBACS ಪ್ಲಸ್ CA ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಸಂಪರ್ಕಿಸಿ ಬೆಸ್ಟ್ PU ಕಾಲೇಜ್ ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, BCA ಜನರಲ್ ಹಾಗೂ ಇಂಟಿಗ್ರೇಟೆಡ್, BSc ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, LKG, UKG 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ,
ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ಸಿಲಿಕಾನ್ ಸಿಟಿಯ ಕೊಳಚೆ ನೀರನ್ನು ಆ ಜಿಲ್ಲೆಯ ಅಂತರ್ಜಲ ಮಟ್ಟ ಹೇರಿಸಲು ಕೆರೆಗಳಿಗೆ ಶುದ್ಧೀಕರಿಸಿದ ನೀರನ್ನು ತುಂಬಿಸುವ ಕೆಲಸ ಮಾಡಿದ್ರು. ಆದರೆ ಈಗ ಅದೇ ನೀರು ಜಿಲ್ಲೆಯ ಜನರ ಬದುಕಿಗೆ ವಿಷಕಾರಿಯಾಗಿ ಪರಿಣಮಿಸಿದೆ. 3ನೇ ಹಂತದ ಶುದ್ಧೀಕರಣಕ್ಕೆ ಒತ್ತಾಯಿಸಿ ಕರೆ ನೀಡಿರುವ ಬಂದ್ಗೆ ಸಂಘಟನೆಗಳ ಬೆಂಬಲ ವ್ಯಕ್ತವಾಗಿದೆ. ಹೌದು, ಇದು ಚಿಕ್ಕಬಳ್ಳಾಪುರ ಜಿಲ್ಲೆ. ಈ ಜಿಲ್ಲೆಯ ಜನರು ಕೃಷಿಯನ್ನೇ ಅವಲಂಬಿತರಾಗಿದ್ದು ನೀರಾವರಿ ಬೆಳೆಗಳನ್ನೇ ಬೆಳೆದು ಬದುಕು ಕಟ್ಟಿಕೊಂಡಿದ್ದಾರೆ. ಆದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಭಾಗದಲ್ಲಿ ಉತ್ತಮ ಮಳೆಯಾಗದೆ ಬರಗಾಲ ಬಂದು ರೈತರ ಬದುಕು ಅಧೋಗತಿಯಾಗಿತ್ತು. ಹೀಗಿರುವಾಗ ಇಂದಿನ ಸಂಸದ ಸುಧಾಕರ್ ಆಗಿನ ಕಾಂಗ್ರೆಸ್ ಪಕ್ಷದ ಶಾಸಕರಾಗಿದ್ದಾಗ ಅಂತರ್ಜಲ ಮಟ್ಟವನ್ನು ಹೆಚ್ಚಿಸಲು ಸಿದ್ದರಾಮಯ್ಯನವರ ಬಳಿ ವಿಶೇಷ ಅನುದಾನದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆರೆಗಳಿಗೆ ನೀರು ತುಂಬಿಸುವ ಸಲುವಾಗಿ ಹೆಬ್ಬಾಳ, ನಾಗವಾರ ಕೆರೆಗಳ ಕೊಳಚೆ ನೀರನ್ನು 2 ಹಂತದಲ್ಲಿ ಶುದ್ಧೀಕರಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆರೆಗಳಿಗೆ ತುಂಬಿಸಲಾಗಿತ್ತು. ಈಗ ಅದೇ ನೀರು 3ನೇ ಹಂತದ ಶುದ್ಧೀಕರಣವಾಗದೆ ವಿಷಕಾರಿ ನೀರಾಗಿ ಜನರ ಹೊಟ್ಟೆಗೆ ಸೇರುತ್ತಿದೆ. ಇದರಿಂದ ನಾನಾ ಕಾಯಿಲೆಗಳು ಚಿಕ್ಕಬಳ್ಳಾಪುರ ಭಾಗದ ಮಕ್ಕಳಿಗೆ, ಜನರಿಗೆ ಕಾಣತೊಡಗಿದೆ. ರೈತ ಪರ ಹೋರಾಟಗಾರರು, ಬಿಜೆಪಿ ಮುಖಂಡರ 3ನೇ ಹಂತದ ಶುದ್ಧೀಕರಣದ ಪರ ಧ್ವನಿ ಎತ್ತಿದ್ದರು. ಸರ್ಕಾರ ಬಜೆಟ್ನಲ್ಲಿ 3ನೇ ಹಂತದ ಶುದ್ಧೀಕರಣ ಘೋಷಣೆ ಆಗುವ ತವಕದಲ್ಲಿದ್ದರು. ಆದರೆ ರಾಜ್ಯ ಸರ್ಕಾರ ಇದನ್ನು ಪರಿಗಣಿಸದೆ ಬಜೆಟ್ನಲ್ಲಿ ನೀರಿನ ವಿಚಾರದಲ್ಲಿ ನಿರ್ಲಕ್ಷ್ಯ ತೋರಿದೆ. ಚಿಕ್ಕಬಳ್ಳಾಪುರ ಭಾಗದ ರೈತಪರ ಹೋರಾಟಗಾರರ, ಬಿಜೆಪಿ ಮುಖಂಡರ ಕೆಂಗಣ್ಣಿಗೆ ಗುರಿಯಾಗಿದ್ದು ಮಾರ್ಚ್ 15ಕ್ಕೆ ಸಮಾಜ ಸೇವಕ, ಬಿಜೆಪಿ ಮುಖಂಡ ಸಂದೀಪ್ ರೆಡ್ಡಿ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ಬಂದ್ಗೆ ಕರೆ ಕೊಟ್ಟಿದ್ದರು. ಅದರಂತೆ ವಿವಿಧ ಸಂಘಟನೆಗಳು ಇದಕ್ಕೆ ಸಾಥ್ ಕೊಟ್ಟಿದ್ದು ಸಾರ್ವಜನಿಕರು ಸ್ವಯಂ ಪ್ರೇರಿತವಾಗಿ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ನನ್ನ ಹೆಸರು ಅಂದಾಲಹಳ್ಳಿ ವೆಂಕಟೇಶ್ ಅಂತ. ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಕಳೆದ 2-3 ವರ್ಷಗಳ ಹಿಂದೆ ಈ ಒಂದು HN ವ್ಯಾಲಿ ನೀರು ನಮ್ಮ ಭಾಗಕ್ಕೆ ಹರಿದು ಬಂದರಿಂದ ಅಂತರ್ಜಲ ಅಭಿವೃದ್ಧಿಯಾಗಿ ಅನುಕೂಲ ಆಗ್ತದೆ ಅಂತೇಳಿ ನಾವೆಲ್ಲ ಭಾವಿಸಿದ್ವಿ. ಅದು ನೋಡಿದ್ರೆ ಈ ಕಾಲಕ್ರಮೇಣ ಬಂದಂತೆ ಏನಾಯಿತು, ಅಲ್ಲಿ ಕಲುಷಿತ ನೀರು ಬೆಂಗಳೂರಿಂದ HN ವ್ಯಾಲಿ ನೀರು ಬೆಂಗಳೂರಿಂದ ಬರ್ತಕ್ಕಂಥ ನೀರು ಕಲುಷಿತವಾಗಿರೋ ನೀರು ಈ ಕಡೆ ಹರಿಸಿ ಈ ಕಡೆ ಕೆರೆಗಳಿಗೆ ತುಂಬಿಸಿದ್ರೂ ನಮಗೆ ಸಾರ್ವಜನಿಕರಿಗೆ ಯಾವುದೇ ರೀತಿ ದನಕರುಗಳಿಗಾಗಲಿ ಸಾರ್ವಜನಿಕರಿಗಾಗಲಿ ಯಾವುದೇ ರೀತಿಯ ಅನುಕೂಲ ಆಗ್ತಾ ಇಲ್ಲ. ಕಲುಷಿತ ನೀರಿಂದ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಬೀರ್ತಾ ಇದೆ, ಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಇದೆ, ಹೆಣ್ಣುಮಕ್ಕಳ ಮೇಲೆ ಪರಿಣಾಮ ಬೀರ್ತಾ ಇದೆ. ಅದರಿಂದ ದಯವಿಟ್ಟು ಮೊನ್ನೆ ಸೆಷನ್ನಲ್ಲಿ ನಮ್ಮ ಮುಳಬಾಗಿಲು ಶಾಸಕರು ಸಮೃದ್ಧಿ ಮಂಜುನಾಥ್ ಅವರು ಸೆಷನ್ನಲ್ಲೇ ಚರ್ಚೆ ಮಾಡಿದ್ದಾರೆ. ನೀವು ಯಾವುದೇ ಕಾರಣಕ್ಕೂ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇದೆ, ಎಲ್ಲ ಮಕ್ಕಳಿಗೆ ಸಮಸ್ಯೆ ಕಾಯಿಲೆಗಳು ಬರ್ತಾ ಇದ್ದಾವೆ, ಜನಕರುಗಳು ಕುಡಿಯೋಕ್ಕಾಗ್ತಾ ಇಲ್ಲ. ಈ ನೀರಿನಿಂದ ನೀವು 3ನೇ ಹಂತದ ಶುದ್ಧೀಕರಣ ಮಾಡಲೇಬೇಕು, ನಮ್ಮ ಜನಗಳ ರಕ್ಷಣೆ ಮಾಡಬೇಕು ಅಂತೇಳಿ ಅವರು ಒತ್ತಾಯ ಮಾಡಿದ್ದಾರೆ. ಅದರ ಪರವಾಗಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿನೂ 15ನೇ ತಾರೀಕು ಹೋರಾಟ ಇಟ್ಕೊಂಡಿದ್ದಾರೆ. ನಮ್ಮ ಸಂದೀಪ್ ರೆಡ್ಡಿ ಸರ್ ಆಗ್ಬೋದು, ಉಳಿದಂಥ ಪ್ರಜ್ಞಾವಂತರು ನಾಗರಿಕರು ಎಲ್ಲ ಸೇರಿ ಒಳ್ಳೆಯ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ, ಬಂದ್ ಮಾಡ್ಬೇಕು ಅಂದ್ಕೊಂಡಿದ್ದಾರೆ. ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮಂಥವರೆಲ್ಲ ನಾವೆಲ್ಲ ಭಾಗವಹಿಸಿ ಆ ಬಂದನ್ನು ಯಶಸ್ವಿ ಮಾಡ್ತೀವಿ. ಅದರ ಘನತ ವೆಚ್ಚ ಸರ್ಕಾರ ದಯವಿಟ್ಟು ಈ ನೀರನ್ನು HN ವ್ಯಾಲಿ ನೀರನ್ನು 3ನೇ ಹಂತದ ಶುದ್ಧೀಕರಣ ಮಾಡಲೇಬೇಕು. ನಮ್ಮ ಮಕ್ಕಳ ಮರಿಗಳಿಗೆ ಎಲ್ಲ ದನಕರುಗಳಿಗೆ ಸಾರ್ವಜನಿಕ ಎಲ್ಲ ಅನುಕೂಲ ಆಗೋ ರೀತಿಯಲ್ಲಿ ಸರ್ಕಾರ ಸ್ಪಂದನೆ ಮಾಡಬೇಕಂತೇಳಿ ನನ್ನ ಅನಿಸಿಕೆ ಸರ್. ಇನ್ನು ಚಿಕ್ಕಬಳ್ಳಾಪುರಕ್ಕೆ ಬಿಟ್ಟಿರುವ HN ವ್ಯಾಲಿ ನೀರಿನ 3ನೇ ಹಂತದ ಶುದ್ಧೀಕರಣ ವಿಚಾರದಲ್ಲಿ ಈಗಾಗಲೇ ಸಾರ್ವಜನಿಕರಲ್ಲಿ ಕಿಚ್ಚು ಹತ್ತಿದ್ದು, ಚಿಕ್ಕಬಳ್ಳಾಪುರ ಜನರಿಗೆ ಕುಡಿಯುವ ನೀರಾದರೂ ಕೊಡಿ, ಇಲ್ಲವಾದ್ರೆ 3ನೇ ಹಂತದ ಶುದ್ಧೀಕರಣ ಮಾಡಿಸಿ ಎಂದು ಕೂಗು ಎದ್ದಿದ್ದು, ನಮ್ಮ ಮುಂದಿನ ಪೀಳಿಗೆ ಮಕ್ಕಳು ಆರೋಗ್ಯವಾಗಿರಬೇಕಾದ್ರೆ ಇದನ್ನು ಇಲ್ಲಿಗೆ ನಿಲ್ಲಿಸಬೇಕೆಂದು ಆಗ್ರಹ ಹೆಚ್ಚಾಗುತ್ತಿದೆ. ಇದರಿಂದ ಮಾರ್ಚ್ 15ರಂದು ನಡೆಯಲಿರುವ ಚಿಕ್ಕಬಳ್ಳಾಪುರ ಬಂದ್ಗೆ ಸಾಮಾಜಿಕ ಹೋರಾಟಗಾರರು ಬೆಂಬಲ ಸೂಚಿಸಿದ್ದಾರೆ. ಅಣಕ್ಟೂರು ವೆಂಕಟೇಶ್ ಅಂತೇಳಿ ಪಡ್ನಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಈಗ ಚಿಕ್ಕಬಳ್ಳಾಪುರ ತಾಲೂಕಿನ ಮಹಾಜನತೆಯಲ್ಲಿ ನನ್ನೊಂದು ಮನವಿ ಏನು, ಈಗ HN ವ್ಯಾಲಿ, KC ವ್ಯಾಲಿಯಿಂದ ಬಂದಿರತಕ್ಕಂಥ ಕುಲಷಿತ ನೀರು ನಮ್ಮ ಕೆರೆಗಳಲ್ಲಿ ತುಂಬಿರೋ ಒಂದು ನೀರಿನಿಂದ ಬೇಕಾದಷ್ಟು ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಬೀರಿದ್ದಾವೆ. ಈಗಾಗಲೇ ಎಲ್ಲನೂ ರಿಪೋರ್ಟ್ ಹೋಗಿ ಏನು ತರಕಾರಿಗಳು ವಿಷವಾಗಿದೆ, ಹಣ್ಣುಗಳ ಹಂಪುಗಳು ವಿಷವಾಗಿದ್ದಾವೆ, ಮತ್ತು ಆರೋಗ್ಯದ ಮೇಲೆ, ಮಕ್ಕಳ ಮೇಲೆ,
ಪ್ರತಿಯೊಂದು ಇದ್ರ ಮೇಲೂ ಆರೋಗ್ಯದ ಮೇಲೆ ಬೀರಿರ್ತದೆ. ಈ ಒಂದು ಈ ಒಂದು ಹೋರಾಟದ ಸಮ್ಮುಖ ಈಗ ಬರ್ತಕ್ಕಂಥ 15 ತಾರೀಕು ಭಾನುವಾರದಂದು ಏನು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಧರ್ಮಾತೀತವಾಗಿ ಈ ಒಂದು ಬಂಧನನ ಆಚರಣೆ ಮಾಡಬೇಕು. ನಮ್ಮ ಕಷ್ಟ ಸುಖಗಳನ್ನು ನಾವೇ ಇದನ್ನು ಸ್ವಯಂ ಪ್ರೇರಣವಾಗಿ ನಾವು ನಿಂತು ನಮ್ಮ ಮುಂದೆ ನಮ್ಮ ಪೀಳಿಗೆಗೆ, ಮುಂದೆ ನಮ್ಮ ಮಕ್ಕಳಿಗೆ ಪೀಳಿಗೆಗೆ ಇದು ಒಳ್ಳೆಯದಾಗಬೇಕು ಅಂತ ಎಲ್ಲರ ಮನಸ್ಸಲ್ಲೂ ಇದು ಮೂಡಬೇಕು. ದಯವಿಟ್ಟು ಇದೊಂದು ಒಂದು ದಿನ, ಅವತ್ತು ದಿವಸ ತಾವೆಲ್ಲ ವರ್ತಕರು, ಸಣ್ಣ ವ್ಯಾಪಾರಸ್ಥರು ಎಲ್ಲ ಪ್ರತಿಯೊಬ್ಬರೂ ಇದಕ್ಕೊಂದು ಸಹಕಾರ ಕೊಟ್ಟರೆ ಇನ್ನು ಮುಂದೆ ನಾವು ನಮ್ಮ ಕಡೆಯಿಂದ ಎಲ್ಲ ಕಡೆಯಿಂದನೂ ಒಂದು ಸಣ್ಣ ಸಹಾಯ ಮಾಡ್ದಂಗೆ ಆಗುತ್ತೆ. ಹಿಂದೆ ಎಲ್ಲ ಮಕ್ಕಳಿಗೂ, ಮರಿಮಕ್ಳಿಗೂ, ನಮ್ಮ ಹಿಂದಿನ ಪೀಳಿಗೆಗೆಲ್ಲನೂ ಇದು ಒಳ್ಳೆಯದಾಗಲಿ ಅಂತೇಳಿ ತಾವೆಲ್ಲ ಬಯಸುತ್ತಾ ಈ 15ನೇ ತಾರೀಕು ಬಂದು ಕರೆ ಕೊಟ್ಟಿದ್ದಕ್ಕೆ ಇದು ಸಂಪೂರ್ಣವಾಗಿ ಬಂದು ಆಚರಣೆ ಆದರೆ ಈ 3ನೇ ಶುದ್ಧ ನೀರಿನ ಘಟಕ ಮೂರನೇ ಹಂತದಲ್ಲಿ ಇದು ಸಂಸ್ಕರಣೆ ಆದರೆ ನಾವೆಲ್ಲ ಉಳ್ಕೊತೀವಿ. ಇಲ್ಲ ಅಂದರೆ ಉಳ್ಗಾವಿಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ತಮಗೆ ಇಚ್ಛೆ ಪಡ್ತೀನಿ. ನಮ್ಮ ಹೆಸರು ಕಿರಣ್ ಕುಮಾರ್ ಅಂತ. ಏನೀಗ ಕೆರೆ ಕುಟ್ಟೆಗಳು ಆಗ ಚಿಕ್ಕಬಳ್ಳಾಪುರ ಬರಪೀಡಿತ ಆಗಿತ್ತು. ಆಗ ಅಂದಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇತ್ತು, ಈಗಲೂ ಕಾಂಗ್ರೆಸ್ ಸರ್ಕಾರ ಇರೋದು. ಆಗ ನಮಗೆ ಶಾಶ್ವತ ನೀರಾವರಿ ಬೇಕು ಅಂತ ನಾವು ಕೇಳಿದ್ವಿ. ಹೋರಾಟಗಳೆಲ್ಲ ಹಲವಾರು ಹೋರಾಟಗಳು ಮಾಡಿದ್ವಿ. ಆವಾಗ ಏನು ಮಾಡಿದ್ರು, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಆವಾಗ HN ವ್ಯಾಲಿ KC ವ್ಯಾಲಿ ನೀರು ಅಂತ ಹೇಳ್ಬಿಟ್ಟು ಶುದ್ಧೀಕರಣ ಮಾಡಿ ಬಿಟ್ಟರು. ಈಗ ಶುದ್ಧೀಕರಣ ಮಾಡಿಬಿಟ್ರು. ಆಗ ನೋಡೋದಕ್ಕೆ ಅಂದ ಚೆನ್ನಾಗಿತ್ತು, ಆದರೆ ಇಷ್ಟೊಂದು ದುಷ್ಪರಿಣಾಮ ಬೀಳ್ತದೆ ಅಂತ ನಮಗೆ ಗೊತ್ತಿರಲಿಲ್ಲ. ಏನು ಕೆರೆ ಹತ್ರ ಬಂದರೆ ವಾಸನೆ, ದುರ್ವಾಸನೆ, ಮತ್ತು ದನ ಕರುಗಳು ಕುಡಿಯೋದಕ್ಕೆ ಆಗ್ತಾಯಿಲ್ಲ. ಏನಾಗ್ತಾ ಇದೆಯಪ್ಪ ಇದರಿಂದ ಸಮಸ್ಯೆ ಅಂದರೆ ಬೆಳೆಗಳು ಸರಿಯಾಗಿ ಆಗ್ತಾಯಿಲ್ಲ, ವಿಷಪೂರಿತ ಆಗ್ತಾಯಿದೆ, ಮತ್ತು ಕುಡಿಯೋ ನೀರು ಫ್ಲೋರೈಡ್ ಜಾಸ್ತಿ ಆಗ್ತಾಯಿದೆ. ಅದರಿಂದ 15ನೇ ತಾರೀಕೇನು ಸ್ವಯಂ ಪ್ರೇರಿತವಾಗಿ, ಅವ್ರು ಯಾರೂ ನಮ್ಮನ್ನು ಕರೆದಿಲ್ಲ, ಸ್ವಯಂ ಪ್ರೇರಿತವಾಗಿ ನಾವು ಬಂದ್ ಮಾಡಿ ನಮಗೆ ಶುದ್ಧವಾದ ಕುಡಿಯೋ ನೀರು ಬೇಕು, ನಮಗೆ ಕೊಳಚೆ ನೀರು ಬೇಡ ಅಂತ ಒಂದು ಟಾಪಿಕ್ ಇಟ್ಕೊಂಡು ಶುದ್ಧವಾದ ನೀರಿಗಾಗಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಅದೇ ರೀತಿ ನಮ್ಮ ಮಾಲೂರು ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ರವರು ನಮಗೆ ಚಿಕ್ಕಬಳ್ಳಾಪುರ ಕೋಲಾರಕ್ಕೆ ದಯಮಾಡಿ ಕೊಳಚೆ ನೀರು ಬೇಡ, 3ನೇ ಹಂತ ಶುದ್ಧೀಕರಣ ಮಾಡಿ ಅಂತ ಹೇಳ್ಬಿಟ್ಟು ಅವ್ರು ಕೇಳಿದ್ರು. ಕನಿಷ್ಠ ಪಕ್ಷ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಶಾಸಕರು ಇದ್ರ ಬಗ್ಗೆ ಕರುಣೆನೇ ತೋರಲಿಲ್ಲ, ಇದ್ರ ಬಗ್ಗೆನೇ ಮಾತಾಡಲಿಲ್ಲ. ಆದರೆ ಅವರು ಮುಳುಬಾಗಿಲು ಶಾಸಕರಿಗೆ ಇರೋಷ್ಟು ಕರುಣೆ ಧೋರಣೆ ನಮ್ಮ ಚಿಕ್ಕಬಳ್ಳಾಪುರ ಶಾಸಕರಿಗಿಲ್ವೇ? ನಾನು ಖಂಡಿತ ನಿಮ್ಮ ಎಲ್ಲರ ಪರ ಇರ್ತೀನಿ ಅಂದವರು ಇವತ್ತು ಡಯಾಲಿಸಿಸ್ ಪೇಷಂಟು ಸೀಟ್ ಸಿಗ್ತಾಯಿಲ್ಲ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ. ನಾನೇ ಸುಮಾರು ಒಂದು 3-4 ಜನಕ್ಕೆ ಕರ್ಕೊಂಡೋಗಿದ್ದೀನಿ ಡಯಾಲಿಸಿಸ್ಗೆ, ಆದರೂ ಇಲ್ಲ ಅಂದಿದ್ದಕ್ಕೆ ಏನೋ ರಿಕ್ವೆಸ್ಟ್ ಮಾಡಿ ಇಲ್ಲೇ ಡಯಾಲಿಸಿಸ್ ಕೂಡ ಮಾಡಿಸ್ತಾ ಇದ್ದೀವಿ. ಆದರೆ ಈ ಥರ ಸಮಸ್ಯೆ ಆಗ್ತಾಯಿದೆ. ನಮಗೆ ದಯಮಾಡಿ ಶುದ್ಧವಾದ ನೀರು ಕೊಡಿ, ಕೊಳಚೆ ನೀರು ಬೇಡ. ನಮ್ಮ ವಿರೋಧ ಏನು ಗೊತ್ತು, 3ನೇ ಹಂತ ಶುದ್ಧೀಕರಣ ಬೇಕೇ ಬೇಕು. ಇಲ್ಲಾಂದರೆ ನಾವು ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋವರೆಗೂ ನಾವೆಲ್ಲಿಗಾಗಿ ಹೋರಾಟಕ್ಕೆ ಸ್ವಯಂ ಪ್ರೇರಿತವಾಗಿ ನಾವು ಸಿದ್ಧವಾಗಿದ್ದೇವೆ. ಒಟ್ಟಾರೆ ಚಿಕ್ಕಬಳ್ಳಾಪುರದಲ್ಲಿ HN ವ್ಯಾಲಿ ಕಲುಷಿತ ನೀರಿನ ವಿಚಾರದಲ್ಲಿ ದೊಡ್ಡ ಮಟ್ಟದಲ್ಲಿ ಕಿಚ್ಚು ಹತ್ತಿಕೊಂಡಿದ್ದು, ಸರ್ಕಾರದ ಬಳಿ ಕುಡಿಯುವ ನೀರು ಕೊಡಿ, ಇಲ್ಲ 3ನೇ ಹಂತದ ಶುದ್ಧೀಕರಣ ಮಾಡಿಕೊಡಿ ಎಂದು ಬೃಹತ್ ಪ್ರತಿಭಟನೆಗೆ ಚಿಕ್ಕಬಳ್ಳಾಪುರ ಸಜ್ಜಾಗುತ್ತಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಮುಷ್ಕರಕ್ಕೆ ಕರೆ ನೀಡಿದ್ದ ವೈದ್ಯರ ಜೊತೆ ಸರ್ಕಾರದ ಮಟ್ಟದಲ್ಲಿ ಕೆಲವೊಂದು ಬೇಡಿಕೆಗಳನ್ನು ಈಡೇರಿಸಲು ಸಹಮತ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟ ತಾಲೂಕಿನಲ್ಲಿ ವೈದ್ಯರು ಮತ್ತು ಸಿಬ್ಬಂದಿ ಕರ್ತವ್ಯಕ್ಕೆ ಹಾಜರಾದರು. ವಿವಿಧ ಬೇಡಿಕೆಗಳನ್ನು ಈಡೇರಿಸುವ ಸಲುವಾಗಿ ಕರ್ನಾಟಕ ಸರ್ಕಾರಿ ವೈದ್ಯಾಧಿಕಾರಿಗಳ ಸಂಘ ಹಾಗೂ ರಾಜ್ಯ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ನೌಕರರ ಕೇಂದ್ರ ಸಂಘದ ಸೂಚನೆಯಂತೆ ತಾಲೂಕಿನ ಆರೋಗ್ಯ ಇಲಾಖೆಯ ವೈದ್ಯರು ಮತ್ತು ಸಿಬ್ಬಂದಿ ಮಾರ್ಚ್ 11ರಿಂದ 15ರ ತನಕ ಕಪ್ಪು ಪಟ್ಟಿ ಧರಿಸಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸಲು ತೀರ್ಮಾನಿಸಲಾಗಿತ್ತು. ಆದರೆ ಸರ್ಕಾರದ ಮಟ್ಟದಲ್ಲಿ ಕೆಲವೊಂದು ಬೇಡಿಕೆಗಳನ್ನು ಈಡೇರಿಸಲು ಸಹಮತ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಶಿಡ್ಲಘಟ್ಟ ತಾಲೂಕಿನಲ್ಲಿ ವೈದ್ಯರು ಮತ್ತು ಸಿಬ್ಬಂದಿ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ಶಿಡ್ಲಘಟ್ಟ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರು ಮತ್ತು ಸಿಬ್ಬಂದಿ ಒಳ ಮತ್ತು ಹೊರ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿದ್ದ ದೃಶ್ಯಗಳು ಕಂಡುಬಂದಿತ್ತು. ಸರ್ಕಾರ ತಮ್ಮ ಬೇಡಿಕೆಗಳನ್ನು ಈಡೇರಿಸದ ಪಕ್ಷದಲ್ಲಿ ಮಾರ್ಚ್ 16ರಿಂದ ಮುಷ್ಕರವನ್ನು ತೀವ್ರಗೊಳಿಸಲು ವೈದ್ಯರು ಮತ್ತು ಸಿಬ್ಬಂದಿ ನಿರ್ಧರಿಸಿದ್ರು. ಇದೇ ವಿಚಾರವನ್ನು ಸ್ಥಳೀಯ ಶಾಸಕರು, ತಹಸೀಲ್ದಾರ್ ಮತ್ತು ನಗರ ಪೊಲೀಸ್ ಠಾಣೆಯ ಅಧಿಕಾರಿಗಳಿಗೆ ಸಹಕರಿಸುವಂತೆ ವೈದ್ಯರು ಮತ್ತು ಸರ್ಕಾರಿ ನೌಕರರು ಮನವಿ ಮಾಡಿದ್ದಾರೆ.
ಮಂಗಳವಾರ ನಡೆದ ಸಭೆಯಲ್ಲಿ ಕೆಲವೊಂದು ಬೇಡಿಕೆಗಳನ್ನು ಈಡೇರಿಸಲು ಸರ್ಕಾರದ ಮಟ್ಟದಲ್ಲಿ ತೀರ್ಮಾನ ಕೈಗೊಂಡ ಹಿನ್ನೆಲೆಯಲ್ಲಿ ವೈದ್ಯರು ಮತ್ತು ಸಿಬ್ಬಂದಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ನಾವು ACE ಆಕ್ವಾಟೆಕ್ ಐಸ್ಬೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE ಆಕ್ವಾಟೆಕ್, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಸಿಟ್ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ವಿಷ್ಣುಪ್ರಿಯಾ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ LKGಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861892299 9845344934. Another number 8884950022. ಪಶ್ಚಿಮ ಘಟ್ಟಗಳ ಸುಂದರ ಪ್ರಕೃತಿಯ ಮಡಿಲಲ್ಲಿರುವ ಕಾರ್ಕಳದ ಸಾಣೂರಿನ ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಮತ್ತು PU ಕಾಲೇಜು ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತದೆ. ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್, ಇಲ್ಲಿ ಶ್ರೇಷ್ಠತೆಯೇ ನಮ್ಮ ಮಂತ್ರ. ನಮ್ಮ ಪಟೇಲ್ ಮುದ್ದಣ್ಣ ಶೆಟ್ಟಿ ಕ್ಯಾಂಪಸ್ನಲ್ಲಿ ವಿದ್ಯಾರ್ಥಿಗಳಿಗೆ ಆಧುನಿಕ ತಂತ್ರಜ್ಞಾನದೊಂದಿಗೆ ಶಿಕ್ಷಣವನ್ನು ನೀಡಲಾಗುತ್ತಿದ್ದು, ಇದು ಈ ಭಾಗದ ಒನ್ ಆಫ್ ದ ಬೆಸ್ಟ್ ಶೈಕ್ಷಣಿಕ ವಾತಾವರಣವನ್ನು ಹೊಂದಿದೆ. ನಮ್ಮ ವಿಶೇಷತೆಗಳು: ಬೆಸ್ಟ್ ಕೋಚಿಂಗ್, ನೀಟ್, JEE, KCET ಮತ್ತು ಒಲಿಂಪಿಯಾಡ್ ಪರೀಕ್ಷೆಗಳಿಗೆ ಪರಿಣಿತ ಶಿಕ್ಷಕರಿಂದ ಬೆಸ್ಟ್ ಕೋಚಿಂಗ್ ನೀಡಲಾಗುತ್ತದೆ. ಬೆಸ್ಟ್ ಹಾಸ್ಟೆಲ್ ಫೆಸಿಲಿಟಿ, ಆಲ್ರೌಂಡ್ ಡೆವಲಪ್ಮೆಂಟ್, ಯೋಗ, ಕ್ರೀಡೆ ಮತ್ತು ಸಂಸ್ಕೃತಿಯ ಮೂಲಕ ಮಕ್ಕಳ ಪ್ರತಿಭೆಗೆ ಬೆಸ್ಟ್ ಪ್ಲಾಟ್ಫಾರ್ಮ್ ಕಲ್ಪಿಸಿಕೊಡಲಾಗುತ್ತದೆ. ಕೇವಲ ಪಠ್ಯವಲ್ಲದೆ ಸಂಸ್ಕಾರ ಮತ್ತು ಶಿಸ್ತಿನೊಂದಿಗೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ರೂಪಿಸಲು ಇಂದು ನಮ್ಮೊಂದಿಗೆ ಕೈಜೋಡಿಸಿ. ರಾಜೇಶ್ವರಿ ನ್ಯಾಷನಲ್ ಸ್ಕೂಲ್ ಮತ್ತು PU ಕಾಲೇಜು, ನಿಮ್ಮ ಶ್ರೇಷ್ಠತೆಯ ಪಯಣ ಇಲ್ಲಿಂದ ಆರಂಭ. ಸಾಯಿರಾಮ್ PU ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, PCMB, PCMC, ಕಾಮರ್ಸ್, EBACS. ಇನ್ನು CET, JEE, IIT, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಸಾಯಿರಾಮ್ PU ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ.
ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ ಡೀಟೈಲಿಂಗ್ ವಾಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್ ನೆಕ್ಸ್ಟ್ ಟು ಡಿಮಾರ್ಟ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, sun film, seat cover, floor mat and all types of batteries and tires available. Royal Auto Spa. Visit once detailing walls, Chikkaballapura. For more premium services and affordable prices, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741744492 9986744492. Another number 08156 272799. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ನಿಮ್ಮ ಮನೆಗಳ ಕೋಣೆಗಳು ಹಾಗೂ ಶೌಚಾಲಯಗಳಿಗೆ ಸುಭದ್ರ, ಸುರಕ್ಷತೆಯ ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಹೈ ಕ್ವಾಲಿಟಿ ಬಾಗಿಲುಗಳನ್ನು ಒದಗಿಸಲು ಬಂದಿದೆ ಶ್ರೀ ಶಾರದಾ ಡೋರ್ಸ್, ಹೋಲ್ಸೇಲ್ ಡೀಲರ್, WPC ಡೋರ್ಸ್ ಮತ್ತು PVC ಡೋರ್ಸ್. ಸ್ಥಳ ವಾರ್ಡ್ ನಂಬರ್ 29, ದೇವಪ್ಪ ಲೇಔಟ್, ಸೆಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ. ನಮ್ಮಲ್ಲಿ WPC ಬಾಗಿಲುಗಳು, WPC ಡಿಜಿಟಲ್ ಬಾಗಿಲುಗಳು, WPC ಟೆಕ್ಸ್ಚರ್ ಬಾಗಿಲುಗಳು, PVC ಬಾಗಿಲುಗಳು, PVC ಡಿಜಿಟಲ್ ಬಾಗಿಲುಗಳು, ಹೆವಿ PVC ಬಾಗಿಲುಗಳು ದೊರೆಯುತ್ತವೆ. ಗ್ರಾಹಕರ ನಂಬಿಕೆಯೇ ನಮಗೆ ಶ್ರೀರಕ್ಷೆ. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಶ್ರೀ ಶಾರದಾ ಡೋರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901653939. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, acne scar reduction, pigmentation, carbon peel, GFC and PRP, hair transplant, micro needling ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಿರಿಯ ಅಂತಾರಾಷ್ಟ್ರೀಯ ಕ್ರೀಡಾಪಟು, ಜಿಲ್ಲಾ ಅಥ್ಲೆಟಿಕ್ಸ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಮಂಚನಬೆಲೆ ಶ್ರೀನಿವಾಸ್ ರವರನ್ನು ದೆಹಲಿಯ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ 4 ದಿನಗಳ ಗ್ರ್ಯಾಂಡ್ ಫಿಕ್ಸ್ ಕ್ರೀಡಾಕೂಟದ ತಾಂತ್ರಿಕ ತೀರ್ಪುಗಾರನಾಗಿ ಆಯ್ಕೆ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಿರಿಯ ಅಂತಾರಾಷ್ಟ್ರೀಯ ಕ್ರೀಡಾಪಟು, ಜಿಲ್ಲಾ ಅಥ್ಲೆಟಿಕ್ಸ್ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಮಂಚನಬೆಲೆ ಶ್ರೀನಿವಾಸ್ ಅವರನ್ನು ದೆಹಲಿಯ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ 4 ದಿನಗಳ ಅಂತಾರಾಷ್ಟ್ರೀಯ ಮಟ್ಟದ ಗ್ರ್ಯಾಂಡ್ ಫಿಕ್ಸ್ ಕ್ರೀಡಾಕೂಟದ ತಾಂತ್ರಿಕ ತೀರ್ಪುಗಾರರನ್ನಾಗಿ ಆಯ್ಕೆ ಮಾಡಿದ್ದಾರೆ. 12ನೇ ತಾರೀಕಿನಿಂದ 16ನೇ ತಾರೀಕಿನವರೆಗೆ 4 ದಿನಗಳ ಕಾಲ ನಡೆಯುವ ಈ ಕ್ರೀಡಾಕೂಟವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟಿಸಲಿದ್ದಾರೆ. ಈ ಕ್ರೀಡಾಕೂಟದಲ್ಲಿ ಸುಮಾರು 30ಕ್ಕೂ ಹೆಚ್ಚು ವಿವಿಧ ದೇಶಗಳ ಕ್ರೀಡಾಪಟುಗಳು ಭಾಗವಹಿಸಲಿದ್ದು, ಈ ಕ್ರೀಡೆಯಲ್ಲಿ 6,000 ಕ್ರೀಡಾಪಟುಗಳು ಭಾಗವಹಿಸಲಿದ್ದಾರೆ. ಇನ್ನು ತಾಂತ್ರಿಕ ತೀರ್ಪುಗಾರರಾಗಿ ಮಂಚನಬೆಲೆ ಶ್ರೀನಿವಾಸ್ ರವರನ್ನು ಇಂಡಿಯನ್ ಒಲಿಂಪಿಕ್ಸ್ ತರಬೇತುದಾರರಾದ ಸತ್ಯನಾರಾಯಣ ರವರು ಆಯ್ಕೆ ಮಾಡಿದ್ದು, ತೀರ್ಪುಗಾರರಾಗಿ ಆಯ್ಕೆಯಾಗಿರುವ ಮಂಚನಬೆಲೆ ಶ್ರೀನಿವಾಸ್ ರವರನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ ಅಥ್ಲೆಟಿಕ್ಸ್ ಸಂಸ್ಥೆಯ ಅಧ್ಯಕ್ಷರಾದ KV ನವೀನ್ ಕಿರಣ್ ಮತ್ತು ಪದಾಧಿಕಾರಿಗಳು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ನನ್ನ ಹೆಸರು ಮಂಚನಬೆಲೆ ಶ್ರೀನಿವಾಸ್ ಅಂತ, ಚಿಕ್ಕಬಳ್ಳಾಪುರ ತಾಲೂಕು ಮಂಚನಬೆಲೆ ಗ್ರಾಮದ ಕ್ರೀಡಾಪಟುವಾಗಿ ನಾನು ಈಗಾಗ ಗುರುತಿಸಿಕೊಂಡಿರ್ತಕ್ಕಂಥ ವ್ಯಕ್ತಿ. ಇದೇ ತಿಂಗಳು 12ರಿಂದ 16ರ ತನಕ ದೆಹಲಿಯ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ನಮ್ಮ ಗ್ರ್ಯಾಂಡ್ ಫಿಕ್ಸ್ ಕ್ರೀಡಾಕೂಟ ಪ್ರಾರಂಭ ಆಗ್ತಾ ಇದೆ. ಅದಕ್ಕೆ ಸುಮಾರು 50 ದೇಶಗಳಿಂದ ಸುಮಾರು ಕ್ರೀಡಾಪಟುಗಳು ಆಗಮಿಸ್ತಾ ಇದ್ದಾರೆ. ಈ ಒಂದು ವಿಶ್ವಮಟ್ಟದ ಕ್ರೀಡಾಕೂಟಕ್ಕೆ ತೀರ್ಪುಗಾರರಾಗಿ ಆಯ್ಕೆಯಾಗಿರೋದು ನನಗೆ ಒಂದು ಹೆಮ್ಮೆಯ ಸಂಗತಿ. ಇದರ ಹಿಂದೆ ಸಹ ವಿಶ್ವ ಕ್ರೀಡಾಕೂಟದಲ್ಲಿ ಸಹ ನಾನು ಭಾಗವಹಿಸಿದ್ದೆ ಸುಮಾರು 15 ದಿನಗಳ ಕಾಲ ದೆಹಲಿಯಲ್ಲಿ.
ಆ ಒಂದು ಗುಣಮಟ್ಟವಾದ ತೀರ್ಪುಗಾರರಾಗಿ ನಾನು ಗುರುತಿಸಿಕೊಂಡು ಕೆಲಸ ಮಾಡಿದ್ದಕ್ಕೆ ಇವತ್ತು ನನಗೆ ಗ್ರಾಂಟ್ ಈಸ್ಟ್ ಕ್ರೀಡಾ ಪ್ರೋತ್ಸಾಹ ನನ್ನನ್ನು ತೀರ್ಪುಗಾರರಿಗೆ ಆಯ್ಕೆ ಮಾಡಿದ್ದಾರೆ. ಈ ಒಂದು ಶುಭ ಸಂದರ್ಭದಲ್ಲಿ ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ ನಮ್ಮ ಸತ್ಯನಾರಾಯಣರವರು ಇರ್ಬೋದು, ನಮ್ಮ ಕ್ರೀಡಾ ಸಚಿವರು ಇರುವ ಅವರಿಗೆ ಅಭಿನಂದನೆ ಹೇಳ್ತಾ ನನ್ನ ಹೆಚ್ಚಿನ ರೀತಿಯಲ್ಲಿ ಅಲ್ಲಿ ತೀರ್ಪುಗಾರರಾಗಿ ಕೆಲಸವನ್ನು ಕಾರ್ಯನಿರ್ವಹಿಸುತ್ತೇನೆ. ಇನ್ನು ದಶಕಗಳಿಂದಲೂ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನ ಪ್ರತಿನಿಧಿಸಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಹಲವಾರು ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ಪದಕಗಳನ್ನು ಗಳಿಸಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಹೆಮ್ಮೆ ತಂದಿದ್ದ ಮಂಚನಬಲೆ ಶ್ರೀನಿವಾಸ್ ರವರು ಈ ಕ್ರೀಡಾಕೂಟದಲ್ಲಿ ತಾಂತ್ರಿಕ ತೀರ್ಪುಗಾರರಾಗಿ ಭಾಗವಹಿಸಲು ದೆಹಲಿಗೆ ತೆರಳಿದರು. MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. जय जय माता संतोषी माता, 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 जय जय संतोषी माता, जय माता संतोषी माता, जय जय माता. ಮಂಗಳಮುಖಿಯರು ಗಂಗಾ ಭವಾನಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸುವುದು ಭಕ್ತಿ, ಸಮರ್ಪಣೆ ಮತ್ತು ಆತ್ಮಶುದ್ಧಿಯ ಸಂಕೇತವಾಗಿದೆ. ಗಂಗಾ ಮಾತೆಗೆ ಭಜನೆ, ಆರತಿ ಮತ್ತು ಮಂತ್ರೋಚ್ಚಾರಣೆಯೊಂದಿಗೆ ಪೂಜೆ ಸಲ್ಲಿಸಿ ನಕಾರಾತ್ಮಕ ಶಕ್ತಿಗಳ ನಿವಾರಣೆ, ಶಾಂತಿ ಮತ್ತು ಸಮೃದ್ಧಿಗಾಗಿ ಪ್ರಾರ್ಥಿಸುತ್ತಾರೆ. ಅದರ ಸಲುವಾಗಿ ಚಿಂತಾಮಣಿ ತಾಲೂಕಿನ ಮಂಗಳಮುಖಿಯರ ತಂಡ ನಗರದ ನಾರಪ್ಪಕುಂಟೆಯಿಂದ ಮೆರವಣಿಗೆ ಮೂಲಕ ತಾಲೂಕಿನ ಗೋಪಸಂದ್ರ ಸಮೀಪವಿರುವ ಗಂಗಾ ಭವಾನಿ ದೇವಿಯ ದೇಗುಲಕ್ಕೆ ತೆರಳಿದರು. ತಂಬಿಟ್ಟನ್ನು ಹೊತ್ತು ಗಂಗಾ ಮಾತೆಗೆ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥಿಸಿದರು. जय जय माता संतोषी माता, जय जय माता संतोषी माता, जय जय माता संतोषी माता, जय माता संतोषी माता, जय जय माता. ಚಿಂತಾಮಣಿ ನಾಗರಿಕಕ್ಕೋಸ್ಕರ ನಾವು ಮಾಡ್ತಾ ಸುಖ ಶಾಂತಿ ಇರಬೇಕಂತ ಯಾರೋ ಪೂಜಾರಂದ್ರು ಗೋಪಸಂದ್ರ ಚರು ಹತ್ರ ಮೊನ್ನೆ ಆಕ್ಸಿಡೆಂಟ್ ಐತೆ ನಮ್ಮ ಮಂಗಳಮುಖಿಯವ್ರದ್ದು. ಇದೆಲ್ಲ ಆಗಬಾರ್ದಮ್ಮ, ನೀವು ಶಾಂತಿ ಮಾಡಬೇಕು. ನೀವು ಗಂಗಾ ಭವಾನಿ ಹತ್ರ ಹೋಗಿ ನೀರು ಒಳಗಡೆ ಹೋಗಿ ಶಾಂತಿ ಮಾಡಿ ನೀವು ಪೂಜೆ ಮಾಡ್ಕೊಂಡು ಬಂದರೆ ಎಲ್ಲರೂ ಚೆನ್ನಾಗಿರ್ತಾರಂತಂದು ಹೇಳಿದ್ರು. ಅದಕ್ಕೋಸ್ಕರ ನಾವು ಮಾಡ್ತಾಯಿದ್ದೀವಿ. ಎಲ್ಲರೂ ಚೆನ್ನಾಗಿರಬೇಕು. ಯಾಕಂದರೆ ನಮಗೆ ₹1 ₹2 ಅಂಗಡಿಯವರು ಕೊಡ್ತಾರೆ, ಅವ್ರಿಗೆ ಏನೇನು ಆಗಿದ್ರೆ ನಮ್ಗೆ ಬಾಧ ಆಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ಚೆನ್ನಾಗಿರ್ಬೇಕು. ಈ ಮಾರ್ಕೆಟು ಊಲ್ವಾಡಿ ಹತ್ರ ಊಲ್ವಾಡಿ ಕರೆಗೆ ಹೋಗಿ ಅಲ್ಲಿ ಹೋಗಿ ಪೂಜೆ ಮಾಡಿ ಗಂಗಾ ಭವಾನಿಗೆ ಪೂಜೆ ಮಾಡಿ ಅಲ್ಲ ಶಾಂತಿಕರ ಮಾಡಿ ಅಲ್ಲೆಲ್ಲ ಪೂಜೆ ಮಾಡ್ಕೊಂಡು ಕರ್ಕೊಂಡು ಬರ್ತೀವಿ. ನಾವು ನಾರಪ್ಪಕುಂಟೆಲಿರೋದು ಗೋಪಸಂದ್ರದಲ್ಲಿ ಅಪಘಾತ ಆಗಿರೋಕ್ಕೋಸ್ಕರ ನಮ್ಮ ಮಂಗಳಮುಖಿಯರೆಲ್ಲ ಸೇರಿ ಗಂಗಾ ಭವಾನಿಗೆ ನೀರು ಸಲ್ಲಿಸ್ತಿದ್ದಾರೆ. ಇದೇ ಕಾರಣಕ್ಕೂ ಅಲ್ಲಿ ಅಪಘಾತ ಆಗಬಾರ್ದಂತ ದೇವ್ರಿಗೆ ಕೊಡ್ಬೋದು. ಈ ಸಂದರ್ಭದಲ್ಲಿ ಮಂಗಳಮುಖಿಯರಾದ ಸಂಗೀತ, ಅಶ್ವಿನಿ, ಪ್ರಿಯಾ, ಪೂನಂ, ಬಿಂದು, ಹರೀಶಾ ಸೇರಿದಂತೆ ಮತ್ತಿತರರು ಇದ್ದರು. ಅಸ್ಲಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಮಂಚೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ದಿಢೀರ್ ಭೇಟಿ ನೀಡಿರುವ ಸಿಇಒ ನವೀನ್ ಭಟ್ ಲೈಬ್ರರಿಗೆ ಭೇಟಿ ನೀಡಿ ಡಿಜಿಟಲ್ ಲೈಬ್ರರಿಯಾಗಿ ಮಾರ್ಪಾಟು ಮಾಡಬೇಕೆಂದು ಸೂಚಿಸಿದರು. ಹಾಗೂ ಭೇಟಿ ವೇಳೆ ಗೌಡಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ SWM ಕಸದ ಘಟಕವನ್ನು ವೀಕ್ಷಿಸಿದರು. ಬಳಿಕ ಮಾಧ್ಯಮದವರೊಂದಿಗೆ ಮಾತನಾಡಿ ಸುಮಾರು 60 ಹಳ್ಳಿಗಳ ಕಸವನ್ನು SWM ಘಟಕಕ್ಕೆ ಅತಿ ಶೀಘ್ರದಲ್ಲಿ ಯಂತ್ರೋಪಕರಣಗಳನ್ನು ಪ್ರಾರಂಭಿಸುವ ವಿಶ್ವಾಸ ವ್ಯಕ್ತಪಡಿಸಿದರು. ಮತ್ತು SSLC ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಧೈರ್ಯವಾಗಿ ಎದುರಿಸಿ ಎಂದು ಸಲಹೆ ನೀಡಿದರು. ಗೌರಿಬಿದನೂರು ತಾಲೂಕಿನ MRF ಕಟ್ಟಡ, ಮೆಟೀರಿಯಲ್ ರಿಕವರಿ ಫೆಸಿಲಿಟಿ ಅನ್ನೋ ಕಟ್ಟಡಕ್ಕೆ ಅದರ ಪರಿಶೀಲನೆಗೆ ಭೇಟಿ ನೀಡಿದ್ವಿ. ಕಟ್ಟಡ ಆಲ್ಮೋಸ್ಟ್ ಸಂಪೂರ್ಣ ಕಂಪ್ಲೀಷನ್ ಲೆವೆಲ್ಗೆ ಬಂದಿದೆ. ಇಲ್ಲಿಗೆ ಈಗ ಹಾಗೆ ನಮ್ಮ ಬೇಕಾಗಿರುವ ಇಲ್ಲಿಗೆ ಇಕ್ವಿಪ್ಮೆಂಟ್ಗಳ ಪ್ರೊಕ್ಯೂರ್ಮೆಂಟನ್ನು ನಮ್ಮ RWSನವರು ಮಾಡ್ತಾ ಇದ್ದಾರೆ. ಇದೊಂದು ಸಲ ಕಟ್ಟಡ ಕಂಪ್ಲೀಟ್ ಆಗಿ ಇಲ್ಲಿಗೆ ಬೇಕಾಗಿರುವ ಯಂತ್ರಗಳು ಬಂದ ಮೇಲೆ ಇಡೀ ಇದರ ಸುತ್ತಮುತ್ತ ಇರುವ 50 ಗ್ರಾಮ ಪಂಚಾಯತಿಗಳ ಕಸವನ್ನು ಇದೊಂದೇ ಕಡೆಗೆ ತೆಗೆದುಕೊಂಡು ಬಂದು ಇಲ್ಲಿ ಅದನ್ನು ವಿಂಗಡಣೆ ಮಾಡಿ ಆ ಒಣ ಕಸದಿಂದ ಅಟ್ಲೀಸ್ಟ್ 10 ರಿಂದ 15 ವಿವಿಧ ತರಹದ ಪ್ರಾಡಕ್ಟ್ಗಳನ್ನ ಸಪ್ರೇಟ್ ಮಾಡಿ ಅದನ್ನು ಇಲ್ಲೇ ಬೇಲ್ ಮಾಡಿ ಆ ಬೇಲಿಂಗ್ ಆಗಿರುವ ಐಟಮ್ಗಳನ್ನ ಯಾರ್ಯಾರು ಹೋಲ್ಸೇಲ್ ಫ್ಯಾಕ್ಟ್ರಿಗಳಿದ್ದಾರೆ ಅವರೊಟ್ಟಿಗೆ ಟೈಅಪ್ ಮಾಡಿಕೊಂಡು ಮಾರಾಟ ಮಾಡುವ ಒಂದು ಯೋಜನೆಯನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಬಿಲ್ಡಿಂಗ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಇಕ್ವಿಪ್ಮೆಂಟ್ ಬಂದ ಮೇಲೆ ನಾವೊಂದು ಈ ಇದನ್ನು ನಡೆಸೋದಕ್ಕೆ, ಈ ಎಂಟೈರ್ ಯೂನಿಟನ್ನು ನಡೆಸೋದಕ್ಕೆ ಒಂದು ಏಜೆನ್ಸಿಗೆ ನಾವು ಟೆಂಡರ್ ಕರೆದ್ವಿ. ಇಕ್ವಿಪ್ಮೆಂಟ್ ಬಂದು ಏಜೆನ್ಸಿ ಸೆಲೆಕ್ಟ್ ಆದಮೇಲೆ ಸದ್ಯದಲ್ಲೇ ಈ ಬಿಲ್ಡಿಂಗಿಗೆ ನಾವು ಅನಾವರಣ ಮಾಡಿ ಇನಾಗ್ರೇಟ್ ಮಾಡೋದಕ್ಕೆ ನಾವು ಸ್ಟೆಪ್ಸ್ ತೆಗೆದುಕೊಳ್ತೀವಿ. ಈ ವೇಳೆ ತಾಲೂಕು ಇಒ GK ಹೊನ್ನಯ್ಯ, AWE ಶ್ರೀನಿವಾಸ್, PDOಗಳಾದ ವಿಜಯಲಕ್ಷ್ಮಿ, ರಾಘವೇಂದ್ರ PS, ಮಧು, ಪ್ರವೀಣ್ ಕುಮಾರ್ ಮತ್ತಿತರರು ಹಾಜರಿದ್ದರು. ನಾಜೀರ್, MMTV ನ್ಯೂಸ್, ಮಂಚೇನಹಳ್ಳಿ.
ಎಚ್ಎನ್ ವ್ಯಾಲಿ ನೀರಿನ ವಿಚಾರ ಸಂಸದ ಸುಧಾಕರ್ ವಿರುದ್ಧ ಕಾಂಗ್ರೆಸ್ ಮುಖಂಡ ಕೆಂಡ ಕೆರಳಿದ ಬಿಜೆಪಿ ಮುಖಂಡರು. ಜನರ ಸೇವೆಯೇ ಜನಾರ್ದನ ಸೇವೆ. ಜನರ ಮಧ್ಯೆ ಒಡನಾಟ ಇದ್ದಾಗ ಮಾತ್ರ ಅಧಿಕಾರದಲ್ಲಿರಲು ಸಾಧ್ಯ. ಎಚ್ಎನ್ ಪ್ರಾಧಿಕಾರದ ಅಧ್ಯಕ್ಷ ಎನ್ಎಚ್ ಶಿವಶಂಕರ್ ರೆಡ್ಡಿ ಹೇಳಿಕೆ. ಕಾರ್ಮಿಕರಿಗೆ ದೊರೆಯದ ಸವಲತ್ತು. ಮದುವೆಗೆ ಸಹಾಯಧನಕ್ಕಾಗಿ ಹಾಕಿದ್ದ ಅರ್ಜಿ ರದ್ದಾಗಿರುವುದರ ಬಗ್ಗೆ ಟ್ವಿಸ್ಟ್. ಇಲಾಖೆ ಅಧಿಕಾರಿಯಿಂದ ಸ್ಪಷ್ಟನೆ. ಎಚ್ಎನ್ ವ್ಯಾಲಿ ನೀರನ್ನು 3ನೇ ಹಂತದ ಶುದ್ಧೀಕರಣಕ್ಕೆ ಒತ್ತಾಯ. ಮಾರ್ಚ್ 15ರಂದು ಬಂದ್ಗೆ ಕರೆ. ಬೆಂಬಲ ವ್ಯಕ್ತಪಡಿಸಿದ ವಿವಿಧ ಸಂಘಟನೆಗಳು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂ ಟಿವಿ ನ್ಯೂಸ್.